ಸಿಟಿ ಲೈಟ್ಸ್ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂಡ್ 4ನೇ ಹಾಡು ಏನಪ್ಪಾ ಪದೇ ಪದೇ ಕರೆಸ್ತಾ ಇದಾರೆ, ಒಂದೊಂದು ಹಾಡಿಗೂ ಈ ತರದೊಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂತ ಅನ್ಕೋಬಹುದು. ಅದು ವಿಶೇಷ ಯಾಕೆ ಅನ್ನೋದು ವಿಜುವಲ್ ನೋಡಿದಾಗ ಗೊತ್ತಾಗುತ್ತೆ. ಇವತ್ತು ಇನ್ನೊಂದು ವಿಶೇಷ ಇದೆ, ಪ್ರತಿ ಹಾಡಿಗೂ ಒಂದೊಂದು ವಿಶೇಷತೆಯನ್ನ ವಿಜಯ್ ಸರ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ವಿಶೇಷವಾಗಿ ವಿನೂತನವಾಗಿ ಪ್ರತಿ ಸಿನಿಮಾನು ಪ್ರಚಾರ ಮಾಡ್ತಿದ್ದಾರೆ. ಅದೇ ತರ ಸಿಟಿ ಲೈಟ್ಸ್ ಕೂಡ. ಸೊ ಇವತ್ತು ಇನ್ನೊಂದು ವಿಶೇಷ ಹಾಡು ಈ ಬಿಡುಗಡೆಗೆ ಬಂದಿರುವಂತಹ ಸಿದ್ದು ಹಾಗೆ ಪಾಯಲ್, ಸುಧಾಕರ್, ದಯವಿಟ್ಟು ವೇದಿಕೆಗೆ ಬನ್ನಿ, ಈ ಒಂದು ಹಾಡನ್ನ ಬಿಡುಗಡೆ ಮಾಡಿ. ಸೊ ಹೊಸ ಪ್ರತಿಭೆಗಳಿಗೆ ದುನಿಯಾ ವಿಜಯ್ ಸರ್ ಯಾವಾಗ್ಲೂ ಕೂಡ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಅವ್ರ ಪ್ರತಿ ಸಿನಿಮಾದಲ್ಲೂ ನೀವು ನೋಡ್ತಾ ಇದ್ದೀರಾ, ಪ್ರತಿ ಸಿನಿಮಾದಲ್ಲೂ ಕೂಡ ಹೊಸ ಹೊಸ ಪ್ರತಿಭೆಗಳನ್ನ ಅವರು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದನಾಗಿರ್ಬೋದು ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ. ಸೊ ಈ ಒಂದು ಸಂದರ್ಭ, ಈ ಒಂದು ಸಿನಿಮಾದ ಹಾಡನ್ನ ಹೊಸ ಪ್ರತಿಭೆಗಳು ಫ್ಯೂಚರ್ ಇಂಡಸ್ಟ್ರಿಯ ಭವಿಷ್ಯ ಅಂತ ಹೇಳ್ತಿದ್ದಾರೆ. ಸೊ ಈ 3 ಜನ ಕಲಾವಿದರ ಕೈಯಲ್ಲಿ ಇವತ್ತು ಈ ಒಂದೇ ಚಂದ್ರನ ತೊಂಡು ಹಾಡನ್ನ ಬಿಡುಗಡೆ ಮಾಡುವಂತ ಸಂದರ್ಭ. ಸಿಟಿ ಲೈಟ್ಸ್ 4ನೇ ಹಾಡು ಇವತ್ತು ರಿಲೀಸ್ ಆಗ್ತಿದೆ. ಸೊ 3 ಜನದ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂಡ್ ಸಾಂಗ್ ಲಾಂಚ್. ಇನ್ನೊಂದಷ್ಟು ಜನ ಹೀರೋಯಿನ್ ಆಗ್ಬೋದು. ನೀವು ನೆಕ್ಸ್ಟ್ ಇದನ್ನ ಕರ್ಕೊಂಡು ಹೋಗ್ಬೇಕು. ನಾವೆಲ್ಲ ನಿಮ್ ಜೊತೆ ಇರ್ತಿದೀವಿ. ಸೊ ನೀವು ಇಂಡಸ್ಟ್ರಿ ಕರ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಎಲ್ಲ ತುಂಬಾ ಕ್ರಿಯೇಟಿವ್ ಆಗಿ, ಎಲ್ಲ ತುಂಬಾ ಟ್ಯಾಲೆಂಟೆಡ್ಸ್ ಬರ್ತಾ ಇದ್ದೀರಾ. ಎಲ್ಲರೂ ತುಂಬಾ ಕಷ್ಟಪಟ್ಟಿರೋ ಮಕ್ಕಳು ಎಲ್ಲರೂ ಬರ್ತಾ ಇದ್ದೀರಾ. ಇಲ್ಲಿ ಗೊತ್ತಿಲ್ಲ, ಒಂದು ರೇಸ್ ಅಲ್ಲಿ ಓಡ್ತಿರ್ಬೇಕು, ಒಂದ್ ದಿವಸ ಗೆಲ್ತೀವಿ. ರೇಸ್ ಬಿಡಬಾರ್ದು, ಪ್ರಾಕ್ಟೀಸ್ ಇದ್ದು ಓಡ್ತಿದ್ರೆ ಒಂದ್ ದಿವಸ ಗೆದ್ದೇ ಗೆಲ್ತೀವಿ ಅನ್ನಕ್ಕೆ ನಿಮ್ಮ ಪ್ರಾಕ್ಟೀಸ್ ಗಳು ಸಾಕ್ಷಿ ಆಗಿದೆ ಅಷ್ಟೇ. ನಿಮ್ಗೆ ನಿಮ್ ಮನಸ್ಸಾಕ್ಷಿಗೆ ನಿಮ್ಮ ಪ್ರಾಕ್ಟೀಸ್ ಸಾಕ್ಷಿ ಆಗಿದ್ರೆ 100% ನೀವೆಲ್ಲರೂ ಒಂದ್ ದಿವಸ ಯಾರೋ ಒಬ್ರು ರೇಸಲ್ಲಿ ಮತ್ತೆ ಬರ್ತೀರ. ಸೊ ನನಗೇನ್ ಅನಿಸ್ತು ಅಂದ್ರೆ, ನನ್ನ DOP ನಮ್ಮ ಶಿವಸೇನಾ ಅವರು ಹಿಂಗೆ ಮಾತಾಡ್ತಾ ಸರ್ ಈ ಹೊಸಬರು ಹೀರೋಯಿನ್ ಕರೆಸಿ ನೀವೇನೋ ಲಾಂಚ್ ಮಾಡ್ಸಿ ಸರ್, ತುಂಬಾ ಒಳ್ಳೆ ಐಡಿಯಾ ಶಿವು, ನಾನು ಮಾಡ್ತೀನಿ ತಾನು, ಯಾರ್ಯಾರಿದಾರ ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದಾಗ ನಿಮ್ಮನ್ನೆಲ್ಲ ಲಿಸ್ಟ್ ಕೊಟ್ರು. ನೀವುಗಳು ಏನ್ ಬಂದಿದ್ದೀರಾ, ಆಕ್ಚುಲಿ ನೆಕ್ಸ್ಟ್ ಬ್ರೈಟ್ ಲೈಟ್ಸ್ ನೀವು. ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ. ನೀವೆಲ್ಲ ಏನ್ ಕಷ್ಟಪಟ್ಟು ಮೇಲೆ ಬಂದಿದ್ದೀರಿ, ಮುಂದಕ್ಕೆ ಕರ್ಕೊಂಡು ಹೋಗಿ, ನಮ್ಮನ್ನೆಲ್ಲ ಜೊತೆ ಇರ್ತೀವಿ. ಥ್ಯಾಂಕ್ ಯು. ಮಾತಾಡ್ಬೋದು 2 ನಿಮಿಷ. ಸಾಂಗ್ ತುಂಬಾನೇ ಮುದ್ದಾಗಿದೆ ಸರ್. ನನ್ನ ವೈಫ್ ನೆನಪಾಗ್ತಿಲ್ಲ ನನಗೆ ಸಾಂಗ್ ನೋಡ್ತಿದ್ದಾಗೇನೆ. ಅಷ್ಟು ಕನೆಕ್ಷನ್ ಇದೆ ಅಂತ ಅನಿಸ್ತು. ಹಾಗೆ ರಿಯಲ್ ಕಪಲ್ಸ್ ಏನ ತಗೊಂಡಿದ್ದೀರಾ, ಐ ಥಿಂಕ್ ದಟ್ಸ್ ಅ ಪ್ಲಸ್ ಪಾಯಿಂಟ್. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಇದಕ್ಕಿಂತ ಮುಂಚೆ ಕಂದಮ್ಮ ಆಗಿರ್ಬೋದು, ಬಾಬಾ ಆಗಿರ್ಬೋದು, ನನ್ನ 2 ಫೇವ್ರೆಟ್ ಲಿಸ್ಟ್ ಅಲ್ಲಿ ಇದೆ. ಬರ್ತಾನೆ ಕೇಳ್ಕೊಂಡ್ ಬಂದೆ. ಅಂಡ್ ನನ್ನ ಪ್ರಿಯಾಗೆ, ನನ್ನ ವೈಫ್ ಹೇಳ್ತಾ ಇರ್ತೀನಿ ಕಂದಮ್ಮ ಅಂತಾನೆ ಹೇಳ್ತಿರ್ತೀನಿ. ಸೊ ಆ ಸಾಂಗ್ ನಾನು ಡೆಡಿಕೇಟ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಏನೋ ಗೊತ್ತಿಲ್ಲ, ಒಂಥರ ಫೀಲ್ ಇದೆ, ಪದೇ ನೋಡ್ತಿರ್ತೀನಿ. ಅಂಡ್ ಸರ್ ವಿಜಯ್ ಸರ್, ನೀವು ಆಕ್ಟ್ ಮಾಡಿದ ಕೆಲವು ತುಣುಕುಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಣಿಸ್ಕೊಂತು. ನೀವು ತುಂಬಾ ಚೆನ್ನಾಗಿ ಅದನ್ನ ಮೃದುವಾಗಿ ಮಾಡಿದಿರ ಆ ಸಾಂಗ್ ಅಲ್ಲಿ, ಕಂದಮ್ಮ ಸಾಂಗ್ ಅಲ್ಲಿ ಮೇಕಿಂಗ್ ಅಲ್ಲಿ ನೋಡಿದೆ. ಸೊ ಇಟ್ ವಾಸ್ ವೆರಿ ನೈಸ್. ಅಂಡ್ ಸರ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. 2007ರಲ್ಲಿ ನಾನು 10ನೇ ಕ್ಲಾಸ್ ಅಲ್ಲಿ ಇದ್ದೆ. ದುನಿಯಾ ಸಿನಿಮಾ ಯಾವ ರೀತಿ ಹಿಟ್ ಆಯ್ತು ಅಂತ ಐ ಥಿಂಕ್ ಪ್ರತಿಯೊಬ್ಬರು ಗೊತ್ತಿದೆ. ಆದ್ರೆ ಸರ್ ನನ್ನಲ್ಲಿ ಒಂದು ಸ್ಪಾರ್ಕ್ ಏನ್ ಕ್ರಿಯೇಟ್ ಆಯ್ತು ಅಂದ್ರೆ, ನಾನು ಕೂಡ ಹೀರೋ ಆಗ್ಬೋದು, ನಾನು ಕೂಡ ಮಾಡ್ಬೋದು ಅಂತ ನಿಮ್ಮಿಂದ ನಾನು ಒಂದಿಷ್ಟು ಇನ್ಸ್ಪಿರೇಷನ್ ತಗೊಂಡಿದ್ದೀನಿ ಸರ್. ಸೊ ಸುಮಾರು ಜನ ಯೂತ್ಸ್ ನೀವು ಇನ್ಸ್ಪೈರ್ ಮಾಡಿದ್ದೀರಾ. ಹಾಗೆ ನಿಮ್ಮ KCC ತಂಡದಲ್ಲೂ ನಾನು ಒಬ್ಬ ಆಕ್ಟರ್ ಆಗಿ, ಕ್ರಿಕೆಟರ್ ಆಗಿ ಆಡಿದ್ದೆ ಸರ್. ಅಂಡ್ ಸರ್ ಈ 14 ವರ್ಷದ ಜರ್ನಿಯಲ್ಲಿ ನಮ್ಮ ಫಂಕ್ಷನ್ ಗಳಲ್ಲಿ ನಮ್ಮನ್ನ ಗುರುತಿಸೋದು ಕಡಿಮೆ, ಅಂತದ್ರಲ್ಲಿ ಸರ್ ನಿಮ್ಮ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮನ್ನ ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ನನ್ನ ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ವಿಜಯ್ ಸರ್, ರಮೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹೊಸಬರಿಗೆ ಮತ್ತೆ ಸಣ್ಣ ಪುಟ್ಟ ವಿಡಿಯೋ ಮಾಡಿರ್ತೀವಿ, ಮೂವಿ ಮಾಡಿರ್ತೀವಿ, ಮತ್ತೆ ಇಲ್ಲ ಇವಾಗ ಫ್ಯೂಚರ್ ಅಂತ ನಮ್ಗೆ ಎನ್ಕರೇಜ್ ಮಾಡೋಕೆ ಇದಿರಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಸರ್. ಅಂಡ್ ಶಿವ ಸರ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಈಗ ಆಲ್ರೆಡಿ ಕಂದಮ್ಮ ಸಾಂಗ್ ನೋಡಿದೀವಿ, ತುಂಬಾ ಮುದ್ದಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಈಗ ಇನ್ನೊಂದು ಸಾಂಗ್ ನೋಡಿದೀವಿ, ಐ ಥಿಂಕ್ ಪಕ್ಕ ಇದನ್ನು ಮನೆ ಎಲ್ಲರೂ ಪ್ರತಿಯೊಬ್ಬರು ತುಂಬಾ ಇಷ್ಟಪಡ್ತಾರೆ ಕಂದಮ್ಮ ತರನೇ. ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್. ಅಂಡ್ ನಿಮ್ಗೂ ಅಷ್ಟೇ ಸರ್, ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್. ಆಲ್ ದ ವೆರಿ ಬೆಸ್ಟ್. ಮೀಡಿಯಾದವ್ರಿಗೆ ಎಲ್ಲರಿಗೂ ನಮಸ್ಕಾರ. ಅಂಡ್ ಮಾಸ್ತಿಯನ್ನ ಚರಣ್ ಸರ್ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಾ ಇರೋದು. ಸೊ ಈಗ ಒಂದ್ 5-6 ವರ್ಷ ಆಗಿದೆ ಕಷ್ಟವಿಲ್ಲ ನಿಮ್ಮನ್ನ ಲೈವ್ ಆಗಿ ನೋಡೋದಕ್ಕೇನೆ. ನಿಮ್ ಡೈಲಾಗ್ಸ್, ಸರ್ ಮ್ಯೂಸಿಕ್ ತುಂಬಾ ಖುಷಿ ಆಯ್ತು. ನಾಗಾರ್ಜುನ ಮೀಟ್ ಮಾಡಿದೀನಿ, ಸೊ ತುಂಬಾ ಖುಷಿ ಆಯ್ತು. ವಿಜಯನವ್ರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ನಾವು ಗಣೇಶ್ ಸರ್ ಊರು ಅಡ್ಕಮನಹಳ್ಳಿ ಇದೆಯಲ್ಲ, ಪಕ್ಕದವ್ರು ಮಾಕ್ಲಿ. ಸೊ ನಮ್ ಏರಿಯಾದಲ್ಲಿ ನಾವ್ ಯಾರೇ ಏನೇ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಗಣೇಶ್ ಅಣ್ಣನ ಎಕ್ಸಾಂಪಲ್ ತಂತೀವಿ. ಇವಾಗ ನಮ್ ಬಾಸ್ ಹತ್ರ ನಾನು ಸಿನಿಮಾಗ್ ಹೋಗ್ಬೇಕು ಅಂತ ನಿಮ್ಗೆಲ್ಲ ಯಾರು ಹೆಂಗೋ ಹೋಗ್ತೀಯ ಸಿನಿಮಾಗ್, ನಿಮ್ ಕಾಂಟ್ಯಾಕ್ಟ್ಸ್ ಇಲ್ಲ ಏನಿಲ್ಲ ಅಂದಾಗ ಗಣೇಶ್ ಸರ್ ಹಿಟ್ ಆಗಿಲ್ವಾ ಸರ್ ಅಂತ ಅಂತೀವಿ. ಅವಾಗ ನಮ್ ಬಾಸ್ ನಮಗೆ ಕೌಂಟರ್ ಶಾಟ್ ಏನು ಅಂದ್ರೆ,
ಅವ್ರು ನೋಡಿ ಎಷ್ಟು ಬೆಳ್ಳಗವ್ರೆ ಎಷ್ಟು ಚೆನ್ನಾಗವ್ರೆ ವಿಜಿ ಸರ್ ಇಲ್ವಾ ಅಂತಿದ್ವಿ. ಅಂದ್ರೆ ಟ್ಯಾಲೆಂಟ್ ಇರ್ಬೇಕಷ್ಟೇ ಸರ್. ಆಮೇಲೆ ಬೇಜಾರ್ ಮಾಡ್ಕೋಬೇಡಿ ಸರ್ ಹಂಗಂದ್ರೆ ಅಂತ ನಾನು ಹೇಳ್ತಾರೆ ಸರ್. ನಮ್ಗೆಲ್ಲ ಏನೋ ಒಂದು ಎಕ್ಸಾಂಪಲ್ಸ್ ಕೊಡ್ಬೇಕಲ್ಲ ಸರ್. ಗಣೇಶ್ ನೀವು ಅವಾಗ ನಾವು ಪರ್ಮಿಷನ್ಗಳು ತಗೊಬೇಕಾದ್ರೆ ಮನೆಗಳಲ್ಲಿ ನಮ್ಮ ಬಾಸ್ಗಳ ಹತ್ರ. ಸೊ 1-2 ಸಿನಿಮಾ ಆದ್ರೆ ಲೆಕ್ಕಲ್ಲಿ 1-2 ಸಿನಿಮಾ ಗೆದ್ಬಿಡುವ ಸರ್. ಒಂದು ದುನಿಯಾನೋ ಒಂದು ಮುಂಗಾರು ಮಳೆನೋ. ಬಟ್ 20-25 ವರ್ಷ ಅದೇ ಸ್ಟಾರ್ಡಮ್ ನ ಸರ್ವೈವ್ ಮಾಡೋದಿದೆಯಲ್ಲ, ಅದು ಟ್ಯಾಲೆಂಟಿಂಗ್ ಮಾತ್ರ ಸಾಧ್ಯ. ಸೊ ನೀವು ಗಣೇಶ್ ಸರ್, ಎಸ್ ಸರ್, ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್. ನಮ್ಗೇನು ಇಲ್ಲದೆ ನಾವು ಮನೇಲಿ ಒಂದು ಪರ್ಮಿಷನ್ ತಗೊಬೇಕು ಅಂದ್ರೂ ನಿಮ್ಮ ಹೆಸರುಗಳೇ ಹೇಳ್ಬೇಕು ನಮ್ಗೆ. ಬೇರೆ ಏನಿಲ್ಲ ಹೇಳ್ಕೊಳಕ್ಕೆ. ನೋಡಕ್ಕೆ ಏನೋ ಹೈಟ್, ಪರ್ಸನಾಲಿಟಿ, ಕಲರ್ ಇದ್ರೆ ಇಲ್ಲ ಮೇಡಮ್ ಇನ್ನು ಮಾಡ್ಕೊಂಡ್ ಬರ್ತೀವಿ ಅವ್ರು ಆಗಿಲ್ವಾ ಮಾಡ್ಕೊಂಡ್ ಬರ್ತೀವಿ ಅಂತ ಕೇಳ್ತಿದ್ವಿ. ಸೊ ಇವರ್ ಆಲ್ ಅ ಬಿಗ್ ಇನ್ಸ್ಪಿರೇಷನ್. ನಾವೇನೊಂದು ಎಜುಕೇಶನ್ ಎಲ್ಲ ಮುಗಿಸಿ ಎಲ್ಲ ಆದ್ರೂ ಸಿನಿಮಾನೇ ಮಾಡ್ಬೇಕು ಅಂತ ಪ್ಯಾಷನೇಟ್ ಆಗಿ ಬರ್ಬೇಕಂದ್ರೆ ನೀವೆಲ್ಲ ತುಂಬಾ ದೊಡ್ಡ ಒಂದು ಇನ್ಸ್ಪಿರೇಷನ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಕನ್ನಡ ಸಿನಿಮಾದಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿನಯ್ ಸರ್ಗೆ, ಮ್ಯಾಮ್ಗೆ, ಇಬ್ರಿಗೂ ಆಲ್ ದ ಬೆಸ್ಟ್. ವಿನಯ್ ಸರ್ ನಿಮ್ದು ಒಂದು ಸರಳ ಪ್ರೇಮ ಕಥೆ ಒನ್ ಆಫ್ ಮೈ ಫೇವರೇಟ್ ಸಿನಿಮಾ. ಸೊ ನೀವು ಇನ್ನ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿ ಅಂತ ನಿಮ್ಗೆ ವಿಶೇಷ ಹೇಳ್ತೀನಿ. ಹಾಗೆ ಮೇಡಮ್ ಏನು ಅಂದ್ರೆ ಸಿನಿಮಾ ಆಗಿದ ತಕ್ಷಣ ತೆಲುಗು ತಮಿಳಿಗೆ ಕಳ್ಸ್ಬಿಡ್ಬೇಡಿ. ಮಾಡಿದ್ರು ಅಟ್ಲೀಸ್ಟ್ ಕನ್ನಡ ಸಿನಿಮಾ ವರ್ಷಕ್ಕೆ 1-2 ಮಾಡಿಸಿ. ಯಾಕೆಂದ್ರೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡುಕ್ತಾ ಇದೀವಿ. ಹೀರೋಯಿನ್ ಹುಡುಕದೇ ದೊಡ್ಡ ಕಷ್ಟ ಆಗ್ತದೆ. ಪ್ರೊಡ್ಯೂಸರ್ ಹುಡ್ಕೋದ್ ದೊಡ್ಡ ಕಷ್ಟ ಅನ್ಕೊಂಡಿದ್ವಿ, ಹೀರೋಯಿನ್ ಹುಡ್ಕೋದ್ ದೊಡ್ಡ ಕಷ್ಟ ಅಂತ ಗೊತ್ತಾಗಿದ್ದೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ಮೇಲೆ. ಅದೇನೋ ನಾವು ಕಾಮಿಡಿ ಮಾಡ್ತೀವಿ ಅಂತನೋ, ಇಲ್ಲ ಯೂಟ್ಯೂಬ್ ಇಂದ ಬಂದಿದೀವಿ ಅಂತನೋ, ಇನ್ಸ್ಟಾಗ್ರಾಮ್ ಇಂದ ಬಂದಿದೀವಿ ಅಂತನೋ ಗೊತ್ತಿಲ್ಲ. ಆ ಹೀರೋಯಿನ್ಸ್ ಕೇಳೋದಿಲ್ಲ ಅಣ್ಣ ಕತೆ. ಅದು ಬೇಜಾರು. ಕತೆ ಕೇಳಿ ಅವ್ರು ಇಲ್ಲ ಬಿಡಿ ಕತೆ ಚೆನ್ನಾಗಿಲ್ವೋ ಅಂತ ಹೇಳಿದ್ರೆ ಓಕೆ, ಕತೆನೇ ಕೇಳಕ್ ರೆಡಿ ಇರಲ್ಲ. ಸೊ ಅವ್ರಿಗೆಲ್ಲ ಹೇಳೋದು, ಸೊ ಯಾರೇ ಇಲ್ಲಿಂದ ಹಿಟ್ ಆಗಿ ನೀವು ಓಕೆ, ದುಡ್ಡು ಇಂಪಾರ್ಟೆಂಟ್, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿ ಸಿನಿಮಾಗಳು ಮಾಡಿ ತುಂಬಾ ಖುಷಿ. ಯಾಕಂದ್ರೆ ನಮ್ ಕನ್ನಡಿಗರು ಎಲ್ಲೋ ಹೋಗಿ ಮಾಡ್ತಾ ಇದಾರೆ ಅಂತ. ಬಟ್ ವಾಪಸ್ ಬಂದು ವರ್ಷದಲ್ಲಿ 1 ಇಲ್ಲ 2 ವರ್ಷಕ್ಕೊಂದು ಒಂದು ಕನ್ನಡ ಸಿನಿಮಾ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರ್ಸಿದ್ದಕ್ಕೆ, ರಮೀತ್ ಸರ್ಗೆ, ಶಿವಸೇನಾ ಸರ್ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ ಸರ್ಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಲ್ಲ ನಾನು ಅದನ್ನೇ ಕೇಳಕ್ ಹೋದೆ. ಅಲ್ಲ ನಿಮಗ್ ಮಾತ್ರ ಈ ತರದ್ದು ಐಡಿಯಾಗಳು ಹೆಂಗ್ ಬರುತ್ತೆ ಅಂತ. ಅಲ್ಲ ಆಕ್ಚುಲಿ ಸಿಟಿ ಲೈಟ್ಸ್ ಮಾಡ್ಬೇಕು ಅಂತ ಅನ್ಸಿದ್ದು ಲಾಸ್ಟ್ ಪ್ರೆಸ್ ಮೀಟ್ಸ್ ಅಲ್ಲೆಲ್ಲ ಮಾತಾಡಿದ್ದಾರೆ. ಆಕ್ಚುಲಿ ಇವರೇ ನಿಜವಾದ ಸಿಟಿ ಲೈಟ್ಸ್. ಯಾರ್ಯಾರು ಫೋಟೋ ತೆಗ್ದಿದೀವಲ್ಲ ಇವರೇ ನಿಜವಾದ ಸಿಟಿ ಲೈಟ್ಸ್. ಆಮೇಲೆ ನೀವೆಲ್ಲ ಯಾರ್ಯಾರು ಕೂತಿದ್ದೀರಾ ನೀವೆಲ್ಲ ಸಿಟಿ ಲೈಟ್ಸ್. ನನಗೆ ನಾನು ಫಸ್ಟ್ ನಮ್ಮಲ್ಲಿ ನನ್ನನ್ನು ನೋಡ್ಕೊಂಡಾಗ ಮಾತ್ರ ಏನ ಕಥೆ ಹೇಳಕ್ ಸಾಧ್ಯ. ನೀವೆಷ್ಟು ಜೋಡಿಗಳು ನೋಡಿದೀರಾ, ಅವರು ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿರೋ ಎಲ್ಲಾ ಜೋಡಿಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಆ ಲೈನ್ಸ್ ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗಕ್ ಶುರುವಾದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಆಗತ್ತೆ. ಇನ್ನೊಂದ್ಸತಿ ಈ ಸ್ಟೇಜ್ ಬಳಿಂದ ನಾನು ಮತ್ತೆ ಕರಿತೀನಿ ನಾಗಾರ್ಜುನ ಚರಣ. ಇದೊಂದು ಟೀಮ್ ಕರೆದ್ಬಿಟ್ಟು ಮರೆಯಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಗಿಫ್ಟ್ ನನಗೆ ಆ ವಿಷಯದಲ್ಲಿ. ದಯವಿಟ್ಟು ಎಲ್ಲ ಅವ್ರ ಕಥೆ ಕೇಳಿಸ್ತೀನಿ ನಿಮ್ಗೆ ಅದು ಹೆಂಗಿರುತ್ತೆ ಅಂತ. ಸರ್ ದಯವಿಟ್ಟು ಎಲ್ಲ ಕಪಲ್ಸ್ ಬನ್ನಿ, ಯಾರ್ಯಾರು ಕಪಲ್ಸ್ ಬಂದಿದ್ದೀರಾ ದಯಮಾಡಿ ಬನ್ನಿ. ಫಸ್ಟ್ ಆಫ್ ಆಲ್ ವಿಜಯಣ್ಣಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸರ್ಪ್ರೈಸ್ ನಮ್ಗೆಲ್ಲ ತುಂಬಾ ಒಂದು ದೊಡ್ಡ ಸರ್ಪ್ರೈಸ್, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರೋಂತ ಸರ್ಪ್ರೈಸ್. ಅಂಡ್ ಈ ಒಂದು ಅಮೂಲ್ಯವಾದಂತ ವೇದಿಕೆ ಮೇಲೆ ಮಾತಾಡಕ್ ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಅಂಡ್ ಸಿಟಿ ಲೈಟ್ಸ್ ಟೀಮ್ಗೆ, ವಿಜಯ್ ಅಣ್ಣನ್ಗೆ, ವಿನಯ್ ಅಣ್ಣನ್ಗೆ ಅಂಡ್ ಮೇಡಮ್ಗೆ ತುಂಬಾ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಬ್ಲಾಕ್ ಬಸ್ಟರ್ ಆಗ್ಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಒಂದ್ ಕಿವಿ ಮಾತು. ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದ್ ಸ್ವಲ್ಪ. ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ. ಖಂಡಿತ. ನಿಮ್ಗಿಲ್ಲ ಸರ್. ನಮ್ದು 21 ವರ್ಷ ಆಗೋಯ್ತು. 15 ವರ್ಷ ಆಯ್ತು ಮದುವೆ ಆಗಿ. 21 ವರ್ಷ ಪರಿಚಯ. ಸೊ ಅಲ್ಲಿ ಹೇಳಿದೆಲ್ಲ ನಿಜ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮಧ್ಯೆನೂ ಜಗಳಗಳು ಬರ್ತವೆ, ಬೇರೆಯವ್ರು ಬೇಕಾಗಿಲ್ಲ ಅದನ್ನ ಕೆಡ್ಸಕ್ಕೆ. ಅವಾಗ ನಾವು ಕೆಡ್ಸ್ಕೊತೀವಿ, ಅದನ್ನ ಸರಿ ಮಾಡ್ಕೊಬೇಕಷ್ಟೇ ಸರ್ ಹೇಳ್ದಂಗೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್. ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಅಂಡ್ ತುಂಬಾ ಖುಷಿ ಆಯ್ತು. ಅಂಡ್ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಸರ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೀರಾ. ಡೆಬ್ಯೂಟೆಂಟ್ ತರಾನೇ ಕಾಣಿಸ್ತಾ ಇಲ್ಲ ನೀವು. ಅಂಡ್ ಥ್ಯಾಂಕ್ ಯು ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಅಮ್ಮ. ಸಿಟಿ ಲೈಟ್ಸ್ ಮರಿದಿರ ಸಿನಿಮಾ ನೋಡಿ ನೀವಿಬ್ಬರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಒಡೆಯಕ್ಕೆ ಬತ್ತಿ ಅಲ್ಲಿ ನಿಂತ್ಕೊಂಡಿದ್ರೆ ಮತ್ತೆ ನನಗೆ ಭಯ ಆಗೋಯ್ತು. ನೀವು ಬಂದ ತಕ್ಷಣ 2 ಗುದ್ದಿದ್ದೆ ನನಗೆ ಅಂತ. ನಿಮ್ ಯಜಮಾನ ನಿಮ್ಮನೆ ಭೀಮಾ, ನೀವ್ ಯಜಮಾನ್ ಮಾತಾಡೋದಲ್ವಾ ಮಾಡಿ ಸೆಲೆಕ್ಟ್ ಆಗ್ಬಿಟ್ಟವ್ರೆ. ಹೌದಾ? ಆಯ್ತು. ಏನು ಸಮ ಸಾಂಗ್ ನೋಡಿ ಚೆನ್ನಾಗಿದೆ ಸರ್. ತುಂಬಾ ಸ್ವಿಚ್ ಅವ್ರ ಬಲ್ಬ, ಅವ್ರ ಸ್ವಿಚ್ ನಿಮ್ ಬಲ್ಬ, ಇಬ್ರು ಸರ್. ಹೈ ವೋಲ್ಟೇಜ್. ಎಸ್. ಏನು ಸಮ ಸಾಂಗ್ ನೋಡಿ ಚೆನ್ನಾಗಿದೆ ಸರ್.
ನನ್ನ ಮಗಳೆಲ್ಲ ಕಂದಮ್ಮ ಸಾಂಗ್ ಅಲ್ಲೆಲ್ಲ ಶೂಟ್ ಮಾಡಿದ್ರಲ್ಲ ಸರ್ ದರ್ಶನ್ ಸರ್. ಹೌದೌದು. ಥ್ಯಾಂಕ್ ಯು ಕಣವ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್ ಸಾಂಗ್. ನಿಮ್ಮಿಬ್ಬರು ನೋಡ್ಕೊಂಡ್ರ ಸಾಂಗ್ ಅಲ್ಲಿ ಫೋಟೋ ಬಂತ ಏನ್ ಅನಿಸ್ತಾ ಅವಾಗ ಲವ್ ಮಾಡ್ಬೇಕು ಅನಿಸ್ತಾ? ಥ್ಯಾಂಕ್ ಯು ಸರ್ ವೆರಿ ಮಚ್. ದಯವಿಟ್ಟು ಇಲ್ಲಿಂದ ನಾಗಾರ್ಜುನ್ಗೆ ಚರಣ್ ಒಂದ್ಸರಿ ಕೈ ಮುಗಿ ಬಿಡ್ತೀವಿ. ನಾಗಾರ್ಜುನ್ ಚರಣ್ ಆದರ್ಶ ದಂಪತಿಗಳು ತರ ಆದರ್ಶ ಸಿಟಿ ಲೈಟ್ಸ್ ಇವು ಹಂಗೆ ಇತ್ತು ಇವಾಗ. ಥ್ಯಾಂಕ್ ಯು ಸೋ ಮಚ್. ಬರೀದಿರ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ. ಒಳ್ಳೇದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಅಲ್ಲ ನೀವು ಲಾಸ್ಟ್ ಸಾಂಗ್ ಅಲ್ಲೂ ಅಮ್ಮವ್ರ ತಾಯಿ ಅವರ ಫೋಟೋನ ಬಳಸಿದ್ರಿ. ನಮ್ ತಾಯಿ ತಂದೆ. ಹೌದು, ಈ ಹಾಡಲ್ಲೂ ಕೊನೆಗೆ ಬಳಸಿದ್ದೀರಾ. ಹೌದು. ನನಗೆ ಯಾವಾಗ್ಲೂ ಕಣ್ಣಿಗೆ ಕಾಣಿಸಿದ ದೇವರು ಅಂದ್ರೆ ತಾಯಿ ತಂದೆ. ನಮ್ ತಾಯಿ ತಂದೆ ಅವ್ರ ಜೀವನ, ಅವ್ರ ಸಿಟಿ ಲೈಫ್, ಅವ್ರು ಬದುಕಿದ್ದು ಆಕ್ಚುಲಿ ಇಂಡೈರೆಕ್ಟ್ ಆಗಿ ಎಲ್ಲೋ ಒಂದ್ ಕಡೆ ನಾಗಾರ್ಜುನ ಕೈಯಿಂದ ಬಂದಿರೋದು. ಸರ್ ನಮ್ಗೆ ಯಾವಾಗ್ಲೂ ಫ್ರಮ್ ಸಲಗ ಅವ್ರ ಫುಲ್ ಫಿಲಮ್ ತಂದು ನೀವು ನೋಡ್ರಪ್ಪ ಅದೇನು ಅಂತ ಸರ್, ಅದು ಸಲಗದಿಂದ ಸರ್ ಮಾಡ್ಕೊಂಡ್ ಬಂದಿರೋಂತ ಒಂದು ಹ್ಯಾಬಿಟ್. ಅದೇ ರೀತಿ ನಮ್ಗೆ ಸಿಟಿ ಲೈಟ್ಸ್ ತೋರಿಸಿದಾಗ ಇಲ್ಲಿ ಆಕ್ಚುಲಿ ಫಸ್ಟ್ ಸಾಂಗ್ ಪ್ಲಾನ್ ಮಾಡಿರ್ಲಿಲ್ಲ. ಈ ಮುಗ್ಧತೆ ನೋಡಿ ವಿನಯ್ ಸರ್ ಅಂಡ್ ಮೋನಿಶಾ ಮ್ಯಾಮ್ ಅದನ್ನ ನೋಡಿ ಸರ್ ಇಲ್ಲಿ ನಾವು ಪ್ರೀತಿ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಏನೋ ಹೇಳ್ಬೋದು, ಅದನ್ನ ಹೇಗೆ ಹೇಳೋಣ ಅಂದಾಗ ಒಂದ್ ಸಾಂಗ್ ರೆಡಿ ಮಾಡೋಣ ಅಂತ ನಾವು ಅಲ್ಲೇ ಆನ್ ಸ್ಪಾಟ್ ನಾವು ಅಲ್ಲೇ ವಿಜುವಲ್ ಜೊತೆ ಕೂತ್ವಿ. ಅದು ನಮಗ್ ಗೊತ್ತಿಲ್ಲ ಈ ಸಾಂಗ್ ಅದೇ ಸಿಟಿ ಲೈಟ್ಸ್ಗೆ ಆಗಿತ್ತೇನೋ ಈ ಸಾಂಗ್ ಅನ್ಸ್ಬಿಡ್ತು ನಮ್ಗೆ. ನಮ್ 3 ಜನಕ್ಕೆ ಈ ಸಾಂಗ್ ತುಂಬಾ ಫೇವ್ರೆಟ್ ಸಾಂಗ್. ತುಂಬಾ ಡಿಬೇಟ್ ನಡೆದಿದೆ ಯಾವ್ದು ಫೇವ್ರೆಟ್ ಸಾಂಗ್ ಅಂತ. ಸೊ ಅದರಲ್ಲಿ ದ ಸೋಲ್ ಆಫ್ ಸಿಟಿ ಲೈಟ್ಸ್ ಅಂತ ನಾವು ಕರೆದಿದ್ವಿ ಇದನ್ನ. ಸೊ ನಮ್ಮ ಸಿಟಿ ಲೈಟ್ಸ್ ಸೋಲ್ ಇದೆ. ಅದೇ ರೀತಿ ಸರ್ ಹೇಳ್ದಂಗೆ ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದ್ ಸ್ವಲ್ಪ, ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ ಅನ್ನೋದೇ ನಮ್ಗೆ ಎಲ್ಲಾರ್ಗು ಹೇಳ್ಬೇಕಾಗಿರೋಂತ ವಿಷಯ ಇವತ್ತಿನ ದಿನ. ಯಾಕಂದ್ರೆ ನಾವ್ ಏನ್ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡಕ್ ಬೇಡ, ನೀವೇ ನೋಡ್ತಾ ಇದ್ದೀರಾ. ಈ ಪ್ರೀತಿ ಅನ್ನೋದು ತುಂಬಾ ಅಪರೂಪ ಆಗಿದೆ, ಆ ಪ್ರೀತಿನ ಕಾಪಾಡ್ಕೊಳ್ಳೋಣ. ಥ್ಯಾಂಕ್ ಯು. ಅದೇ ಎಲ್ಲ ನಾಗಾರ್ಜುನ್ ಅವ್ರು ಕಣ್ಣು ಹೇಳಿದ್ರು. ಬಟ್ ಅದೇ ಮೇಜರ್ಲಿ ಈ ಹಾಡ್ ಮಾಡ್ಲಿಕ್ಕೆ ದ ವಿಜುವಲ್ಸ್ ವರ್ ದ ಇನ್ಸ್ಪಿರೇಷನ್, ದ ಇನ್ನೋಸೆನ್ಸ್, ದ ಸಿಚುವೇಶನ್ ವಾಸ್ ದ ಇನ್ಸ್ಪಿರೇಷನ್ ನನ್ಗೆ. ಅಂಡ್ ಸರ್ದು ಗೈಡೆನ್ಸ್ ಅಂಡ್ ಎಸ್ಪೆಷಲಿ ಇದು ಲಿರಿಕ್ ಬರ್ತಾ ಆದಂತ ಒಂದು ಸಾಂಗ್. ಸೊ ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಎಷ್ಟು ಮುದ್ದಾಗಿತ್ತು ಅಂದ್ರೆ ಎವ್ರಿಥಿಂಗ್ ಜಸ್ಟ್ ಫ್ಲೋ ಬಂದ್ಬಿಡ್ತು. ಸೊ ಥ್ಯಾಂಕ್ ಯು ನಾಗಾರ್ಜುನ್ ಅಂಡ್ ಥ್ಯಾಂಕ್ ಯು ಸರ್ ಫಾರ್ ಆಲ್ವೇಸ್ motivating and inspiring and bringing such brilliant things outside. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದ್ರೆ ಆ ಒಂದ್ ಜಿಪ್ಸಿ ಫಿಲಾಸಫರ್ ಟೈಪ್ ವಾಯ್ಸ್ ಬೇಕಿತ್ತು, ಯಾಕಂದ್ರೆ ಅಷ್ಟು ಮೆಚುರಿಟಿ ಇತ್ತು ಇದರಲ್ಲಿ. ಸೊ ಆಂಟನಿ ದಾಸನ್ ಸರ್ ಯೂಶುವಲಿ ಎಲ್ಲ ಡ್ಯಾನ್ಸ್ ನಂಬರ್ಸ್, ಪೆಪ್ಪಿ ಸಾಂಗ್ಸ್ ಹಾಡಿ ಎಲ್ಲರಿಗೂ ಕೇಳಿದೀರ. ಬಟ್ ಇದೊಂಥರ ಅನ್ಯೂಶುವಲ್ ವಾಯ್ಸ್ ಕ್ಯಾಸ್ಟಿಂಗ್ ಆಗತ್ತೆ ಅಂತ. ಅಂಡ್ ಇಟ್ ವಾಸ್ ವೆರಿ ಸೂಟೇಬಲ್ ಆಲ್ಸೋ. ಆ ಸೋಲ್ ಅವರು ಆ ಜೀವನನ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಅವ್ರು ಹಾಡಿದಾಗ ಇದಕ್ಕ ಒಂದು ವೇಟೇಜ್ ಬರುತ್ತಂತ ನಾವು ಅನ್ಕೊಂಡ್ವಿ. ಅಂಡ್ ಸರ್ ಒಪ್ಪಿದ್ರು, ನಾಗಾರ್ಜುನ್ ವಾಸ್ ಓಕೆ. ಅಂಡ್ ಐ ಥಿಂಕ್ ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸಾಂಗ್. ತುಂಬಾ ಆಕ್ಚುಲಿ ನನ್ಗೆ ಏನ್ ಅನಿಸ್ತು ಅಂದ್ರೆ, ಈ ಒಂದು ಹಾಡ್ ನೋಡಿದಾಗ ಅಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಎಲ್ಲಾ ಕಡೆ ನೋಡ್ತಾ ಇದೀರಾ, ಹುಡುಗಿರೇ ಹುಡುಗನ ಕಥಂ ಈ ತರದೆಲ್ಲ ಸಾಕಷ್ಟು ವಿಷಯಗಳು ಅಂದ್ರೆ ಲವ್ ವಿಚಾರಕ್ಕೆ ಅಂದ್ರೆ ಹುಡುಗಿರ್ ಮಾತಾಡೋಣ ಅಂದ್ಬಿಟ್ಟು ಹುಡುಗರು ಕೂಡ. ಸೊ ಈ ಒಂದು ಜನ್ಸಿ ಅಥವಾ ಆಲ್ಫಾ ಎಕ್ಸ್ ಇನ್ನೊಂದು ಏನೇನೋ ನಡೀತಾರಂತ ಈ ಸಂದರ್ಭದಲ್ಲಿ ಈ ತರದ್ದು ಒಂದು ಪ್ರೀತಿ ಎಷ್ಟು ಅವಶ್ಯಕ, ಮುಖ್ಯ, ನಂಬಿಕೆ, ಯಾವ್ದೋ ಊರಿಂದ ಯಾವ್ದೋ ಹುಡುಗಿ ಯಾವ್ದೋ ಹುಡುಗನ ನಂಬ್ಕೊಂಡು ಬರುವಂತದ್ದು, ಈ ಒಂದು ವಿಷಯಕ್ಕೆ ವಿಜಯ್ ಸರ್ ಮಾತಾಡ್ಬೇಕು. ಅಂದ್ರೆ ನನ್ಗೆ ಏನಕ್ಕೆ ಅಂದ್ರೆ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಈ ಹಾಡಲ್ಲಿ ಮಾತಾಡಿದಿರಾ ಇಬ್ರು. ಸೊ ಆ ಒಂದು ವಿಷಯಕ್ಕೆ ಇಲ್ಲ, ನನ್ನ ಸಿನಿಮಾದ ಕತೆ ಅಥವಾ ಎಲ್ಲರ ಬದುಕು ಯೋಚನೆ ಮಾಡುವಾಗ ಎಲ್ಲರೂ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಎಲ್ಲ ಸಣ್ಣ ಸಣ್ಣ ವಿಷಯಗಳಿಂದ ಒಂದ್ ದೊಡ್ಡ ಶಿಪ್ ಮುಳುಗೋಕ್ ಒಂದ್ ಸಣ್ಣ ಹೋಲ್ ಸಾಕು ಅಂತಾರಲ್ಲ, ಹಂಗೆ ಒಂದ್ ದೊಡ್ಡ ಜೀವನ ಕಳೆದೋದಕ್ಕೆ ಒಂದ್ ಸಣ್ಣ ಮಾತು ಸಾಕು. ಸೊ ಮಾತೆ ಅಷ್ಟು ಪವರ್ಫುಲ್ ಆಗಿರುತ್ತೆ, ಮಾತೆ ಅಷ್ಟು ಡೇಂಜರಸ್ ಆಗಿರುತ್ತೆ. ಒಂದ್ ಸಣ್ಣ ದೋಣಿ ಒಂದ್ ಸಣ್ಣ ಹೋಲ್ ಆದ್ರೆ ಮುಳುಗೋಗುತ್ತೆ ಅನ್ನೋ ಅಷ್ಟು ಜೀವನ ಸೂಕ್ಷ್ಮ ಆಗಿದೆ. ಹಂಗೆ ಕತೆ ನೋಡಿದಾಗ ನಮ್ಗೆ ಅನಿಸ್ತಾ ಇದ್ದಿದ್ದು ಬದುಕು ಕೂಡ ಅಷ್ಟೇನೆ. ತುಂಬಾ ತಮಾಷೆ ಮಾಡ್ತಿರ್ತೀವಿ, ಮಾತಾಡ್ತಾ ಇರ್ತೀವಿ, ತುಂಬಾ ನಗ್ನಗ್ತಾ ಇದ್ದಾಗ ಯಾರೋ ಬಿದ್ದೋಗ್ಬಿಡ್ತಾರೆ, ಅಯ್ಯೋ ಬಿದ್ದೋಗ್ಬಿಟ್ಟು ಏಟಾಗೋಯ್ತು ಅಂತೀವಿ. ಆತರ ಬದುಕುಗಳಲ್ಲಿ ಸಡನ್ ಆಗಿ ಏನೇನೋ ತಿರುಗಿಕೊಂಡಾಗ ಅದಕ್ಕೆ ಮಾತು ಮುಖ್ಯ ವಾಹಿನಿ ಬಂದಿರುತ್ತೆ, ಮಾತೆ ಮುಖ್ಯ ಆಗಿರುತ್ತೆ ಮನುಷ್ಯನಿಗೆ. ಸೊ ಆ ಮಾತು ಮನುಷ್ಯನ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅನ್ನೋದಕ್ಕೆ ಕೆಲವು ಲೈನ್ಸ್ ಕಾರಣ ಆಗಿರುತ್ತೆ. ಅಂದ್ರೆ ಸಾಮಾಜಿಕವಾಗಿ
ಅಂದ್ರೆ ಸೊಸೈಟಿಯನ್ನ ಇನ್ನೊಂದು ಆಂಗಲ್ ಇಂದ ನೀವು ನೋಡ್ತಾ ಇದ್ದೀರಾ. ಸೊ ಬೆಂಗಳೂರಿನ ಬೇರೆ ಬೇರೆ ಆಯಾಮಗಳಲ್ಲಿ ಸಲಗ ತೋರಿಸಿದ್ರಿ, ಭೀಮಾ ತೋರಿಸಿದ್ರಿ, ಈಗ ಸಿಟಿ ಲೈಟ್ಸ್ ತೋರಿಸ್ತಾ ಇದ್ದೀರಾ. ಈ ಒಂದು ಸಮಾಜ ಅಥವಾ ಊರು, ಅಲ್ಲಿನ ವಾತಾವರಣ, ಆ ಬದುಕಿನ ಹೊರತಾಗಿ ಮತ್ತೇನೋ ಹುಡುಕಾಟ ಕಾಣಿಸ್ತಾ ಇದೆಯಲ್ಲ, ಹೌದೌದು, ಕಾಣಿಸ್ತಾ ಇದೆ. ಹಾ. ಕಾಣಿಸ್ತಾ ಇದೆ ಅಂದ್ರೆ ಅದೇನೆ, ಲೈಕ್ ಸುಮ್ಮನೆ ಎಲ್ಲಾರು ಮಾತಾಡ್ತಾ ಇದೀವಿ. ಅಲ್ಟಿಮೇಟ್ಲಿ ತಿರ್ಗಾ ಕೊನೆಗಿರೋದು ಈ ಯಾರು ಮುಟ್ಟಕ್ಕಾಗದಿರೋಂಥ ಪರಿಸ್ಥಿತಿಗಾಗಿರೋ ಸ್ಥಿತಿ ಒಂದಿರುತ್ತೆ, ಅಂದ್ರೆ ಸಾವು ಅನ್ನೋದು. ಅಲ್ಲಿ ಏನ್ ಸಾಧನೆ ಮಾಡಿದ್ರು, ಏನ್ ಅಚೀವ್ ಮಾಡಿದ್ರು, ಎಷ್ಟು ಹೊಟ್ಟೆ ಕಿಚ್ಚಿಪಟ್ಟಿದ್ರು, ಎಷ್ಟು ನಾವು ಸಂಪಾದನೆ ಮಾಡಿದ್ರು, ಸ್ವಲ್ಪ ಹೊತ್ತು ಬಿಟ್ರೆ ವಾಸನೆ ಬಂದ್ಬಿಡುತ್ತೆ, ಪರ್ಫ್ಯೂಮ್ ಹಾಕಿ ಅಂದ್ಬಿಡ್ತಾರೆ. ಆ ಪರ್ಫ್ಯೂಮ್ ಹಾಕಿಸ್ಕೊಂಡು ಅದನ್ನ ಎತ್ತಕ್ಕೆ ಯಾರೋ ಗ್ಲೌಸ್ ಹಾಕೊಂಡು ಎತ್ಕೊಂಡು ಹೋಗೋದು ಎಂತ ಪರಿಸ್ಥಿತಿ ಆಗ್ಬಿಡುತ್ತೆ ಮನುಷ್ಯನಿಗೆ. ಸೊ ಅಲ್ಲಿವರೆಗೂ ನೀವೇನ್ ಬದುಕ್ತೀರಾ, ಎಷ್ಟು ಪ್ರಾಮಾಣಿಕವಾಗಿರ್ತೀರಾ, ಅದು ಮಾತ್ರ ನಮ್ಗೆ ಸಂತೋಷ ಸಿಗಕ್ಕೆ ಅಷ್ಟೇ ಸಾಧ್ಯ ಹೊರತು ಕೆಲವು ಮಾತುಗಳು ಯಾವತ್ತೂ ಏನ್ ಬೇಕಾದ್ರೂ ಮಾಡ್ಬಿಡುತ್ತೆ, ಮನುಷ್ಯನ ವಾರೆ ಮಾಡಿಸ್ಬಿಡುತ್ತೆ ಅನ್ನಕ್ಕೆ ಇದೆಲ್ಲ ಉದಾಹರಣೆಗಳು. ಆಮ ಈ ಕತೆ ಬರೆದಾಗ ಈ ತರದೊಂದು ಸಾಂಗ್ ಲೈನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಕತೆ ಒಳಗಡೆ ಈ ತರದೊಂದು ಲೈನ್ ಡಿಮ್ಯಾಂಡ್ ಮಾಡೋದ್ರಿಂದ ಅದನ್ನ ಇವ್ರಿಬ್ರು ನೋಡಿದಾಗ ಅನ್ಸುತ್ತೆ ಅವ್ರಿಬ್ರಿಗೆ, ಎಸ್ ನಾನು ಹೇಳ್ಬಲ್ಲೆ ಅಂತ. ಈಗ ನಾನು ಕತೆ ಮಾಡಿ ಡೈರೆಕ್ಟ್ ಮಾಡಬಲ್ಲೆ, ಅದಕ್ಕೆ ಸೌಂಡ್ ಆಗ್ಲಿ ಅಥವಾ ಅದನ್ನ ಇಂಪಾಗಿ ಕೇಳೋ ತರ ಮಾಡೋದಾಗ್ಲಿ ಇಬ್ರು ಕೇಳಿರುತ್ತೆ. ಅದು ಅವ್ರಿಬ್ರು ಮಾಡಿರೋ ಕೆಲಸ. ಅದು ಮನುಷ್ಯನ್ ಮಾಡ್ದಾಗ್ಲೇ ಕಷ್ಟ, ಅದು ಹೊಡೆದಾಕ್ಬಿಡುತ್ತೆ ನಮ್ಮನ್ನ. ಮನುಷ್ಯನ್ ಮಾಡಿದ್ರೆ ಪಾಯ್ಸನಸ್, ಕೆಲವರು ಮಾತ್ರ, ಎಲ್ರೂ ಅಲ್ಲ. ಸಿನಿಮಾ ಮಾಡಿ ಇಷ್ಟಪಟ್ಟಷ್ಟು ನಿಮ್ಮ ರಿಸಲ್ಟ್ ಕೊಡ್ತಾನೆ ಇರುತ್ತೆ. ಇಲ್ಲ, ನಮ್ಮ ಬೆಂಗಳೂರಿಗೆ ಇವತ್ತು ಎಲ್ಲಾ ಮೂಲೆಗಳಿಂದ ಬರ್ತಾ ಇದ್ದಾರೆ. ಇವತ್ತು ನೋಡಿ, ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ, ಉತ್ತರ ಕರ್ನಾಟಕದಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ. ಪಾಪ ಉತ್ತರ ಕರ್ನಾಟಕದಲ್ಲಿ ಒಂದು ಮಳೆ ಇಲ್ಲದಿರೋ ಕಾರಣ, ಮತ್ತೆ ಇನ್ನೊಂದು ರೈತರು ಪಾಪ ಅವ್ರು ಬೆಳೆಯಕ್ ಹೋಗಿ ಸಾಲ ಮಾಡಿ ಆ ಸಾಲ ತೀರ್ಸಕ್ಕೆ ಉತ್ತರ ಕರ್ನಾಟಕದಿಂದ ಬಂದು ಇವತ್ತೆಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದಷ್ಟು 2-3 ಜೋಡಿ ಅವರೆಲ್ಲರೂ ಜಾಗ ಇದ್ದು ರೈತರ ತರ ಕೆಲಸ ಮಾಡಿ ಬೆಳೆಯಕ್ಕಾಗ್ದಿರ, ಸಾಲ ಕಟ್ಟಕ್ಕಾಗ್ದಿರ, ಪಾಪ ಸಾಲ ತೀರ್ಸೋದಿಕ್ಕೆ ಅಂತ ಬೆಂಗಳೂರು ಬಂದು ದುಡಿತಾ ಇದ್ದಾರೆ. ಅವ್ರ ಲೈಫೇ ಒಂಥರ ಬೇಜಾರಾಗತ್ತೆ ಕೇಳಿಸ್ಕೊತಾ ಇದ್ದಾರೆ. ಆ ತರದ್ದು ಜೋಡಿಗಳನ್ನ ಹುಡುಕಿ ಫೋಟೋ ತೆಗ್ದಿದ್ದೀನಿ ನಾನು. ಇಲ್ಲ ಇದು ಕತೆ ಎಲ್ಲ ಮಾಡಿ ನಾವು ಶೂಟ್ ಎಲ್ಲ ಮಾಡಿದ್ಮೇಲೆ ಡಿಸೈಡ್ ಮಾಡಿದ್ವಿ, ಒಂದು ಎಲ್ಲ ಜೋಡಿಗಳನ್ನ ಕರೆಸಿ ಒಂದೊಂದು ಫೋಟೋ ತೆಗೆದು ಅದನ್ನ ಸಾಂಗ್ ಅಲ್ಲಿ ಇಡೋಣ. ಸಿನಿಮಾಲ್ ಬರೋದಿಲ್ಲ, ಯೂಟ್ಯೂಬ್ ಅಲ್ಲಿ ಮಾತ್ರ ಇರುತ್ತೆ. ನಾನು ಅಂದ್ರೆ ಇದು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ಸರ್ ಅಂಡರ್ಸ್ಟ್ಯಾಂಡ್ಸ್ ಎ ಟೆಕ್ನಿಷಿಯನ್ ಆಕ್ಚುಲಿ, ಬಿಕಾಸ್ ಅವರು ಬಿಹೈಂಡ್ ಇದು ಸ್ಕ್ರೀನ್ ವರ್ಕ್ ಮಾಡ್ತಿರೋದ್ರಿಂದ ಅವ್ರು ತುಂಬಾ ಒಳ್ಳೆ ಸ್ಪೇಸ್ ಕೊಡ್ತಾರೆ. ಆಕ್ಚುಲಿ ವಿಜಯ್ ಸರ್ ಒಟ್ಟಿಗೆ ಕೆಲಸ ಮಾಡಕ್ ತುಂಬಾ ಮಜಾ ಬರುತ್ತೆ ನನ್ಗೆ. ಅಂದ್ರೆ ಸಿ ಅವ್ರು ಎಷ್ಟು ಲೈಫ್ ನೋಡಿದ್ದಾರೆ, ಅವ್ರ ಎಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ವರ್ಕ್ ಮಾಡ್ತಿರೋತ್ತಿಗೆ ಎಷ್ಟು ಸ್ಟೋರಿಗಳು, ಎಷ್ಟು ಎಕ್ಸ್ಪೀರಿಯನ್ಸ್ ಗಳೆಲ್ಲ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಆಕ್ಚುಲಿ ಕಂಪೋಸಿಂಗ್ ವಿಜಯ್ ಸರ್ ಇಸ್ ಲೈಕ್ ಒನ್ ಪಾರ್ಟಿ ಯಾವಾಗ್ಲೂ. ಸೊ ನಾನು ಯಾವಾಗ್ಲೂ ಐ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಅದಕ್ಕೆ ಸರ್ ಒಟ್ಟಿಗೆ. ಸರ್ ಆಕ್ಚುಲಿ ಟು ಬಿ ಹಾನೆಸ್ಟ್ ಸರ್, ವಿತ್ ಯೋರ್ ಪರ್ಮಿಷನ್, ನಾವು ಮಾಡ್ತಿರ್ತೀವಲ್ಲ ಮ್ಯಾಮ್, ಅವ್ರ ಮಗು ತರ ಕುಣಿತಾ ಇರ್ತಾರೆ ಅವರು ಸಾಂಗ್. ಇದಕ್ಕೆ ನಿಜವಾಗ್ಲು ಅದು BTS ಸರ್ ಹತ್ರ ಇದೆ. ಅವರು ಈ ಸಾಂಗ್ ರಿಲೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಅವ್ರ ಝೋನ್ ಅಲ್ಲಿ ಇರ್ತಾರ ಅವರು. ನಾವಿನ್ನ ಈ ಟೆಕ್ನಿಕಲ್ ಸರ್ ಇದು ಬೇಡ, ಇದು ಕತೆ ಹಿಂಗೇನೋ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಅವ್ರು ಪೂರಾ ಝೋನ್ ಅಲ್ಲಿ ಇರ್ತಾರ ಅವ್ರು ಫ್ರಮ್ ಸಲಗ. ಅದಕ್ಕೆ ಈ ತರದೇನೋ ಒಂದ್ ಮಾಡಕ್ ಸಾಧ್ಯ ಆಗ್ತಿದೇನೋ ಅಂತ ನಮ್ಮ ಒಂದು ಅಭಿಪ್ರಾಯ. ಇಲ್ಲ, ಇದು ಫಸ್ಟ್ ನಾವು ಒಂದು ಅಂದ್ರೆ ಇದು ತತ್ವ ಪದ ಮ್ಯಾಮ್. ಇದು ನಾವು ಏನೋ ಒಂದು ತತ್ವ ಹೇಳ್ಬೇಕು ಅಂದಾಗ ಸರ್, ನೀವು ನಿಮ್ಮಲ್ಲಿ ಏನಿದೆಯೋ ಅದನ್ನ ನೀವು ಹೇಳ್ಬಿಡಿ ನಾಗಾರ್ಜುನ್, ಅದನ್ನ ನಾನು ಒಂದು ಟ್ಯೂನ್ ಫಾರ್ಮ್ಯಾಟ್ ತರ್ತೀವಿ ಅಂತ ಸರ್ ಹೇಳಿದ್ರು. ಸೊ ಅದಕ್ಕೆ ನಾನು ಫಸ್ಟ್ ಏನೇನ್ ಪ್ರೀತಿ ಬಗ್ಗೆ ನಾವು ಹೇಳ್ಬೋದು ಸಿಂಪಲ್ ಆಗಿ ಹೇಳ್ಬೇಕು. ಯಾಕಂದ್ರೆ ತುಂಬಾ ಏನೋ ನಾವು ದೊಡ್ಡ ಪೊಯಟ್ರಿ ತಂದ್ಬಿಟ್ರೆ ನಾವಿಲ್ಲಿ ಹೇಳಕ್ಕಾಗಲ್ಲ. ಸ್ಪೆಷಲಿ ಆಂಟನಿ ಸರ್, ಅವ್ರು ಫ್ರಮ್ ಹಿಸ್ ಅರ್ಲಿಯರ್ ಡೇಸ್ ಅವರು ಫೋಕ್ ಸಿಂಗರ್ ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಒಂದು ಒಳ್ಳೆ ತತ್ವ ಪದ ತರ ಇದು ಕೇಳಿಸ್ಬೇಕು, ಒಂದು ಒಳ್ಳೆ ಗಜಲ್ ಕೇಳಂಗ್ ಅನ್ಸ್ಬೇಕು ಇದು ಅಂತ ನಾವು ಆ ಫಾರ್ಮ್ಯಾಟ್ ಅಲ್ಲೇ ಅದನ್ನ ಮಾಡ್ಕೊಂಡ್ಬಂದ್ವಿ. ನಾನು ಲವ್ ಮಾಡೇ ಮದುವೆ ಆಗಿದೆ. ಕಣ್ಣಪ್ಪ ಹುಟ್ಟಿರೋದಲ್ಲೇ. ಅಂದ್ರೆ ಪ್ರೀತಿ
ಪ್ರೀತಿ ಅದೊಂದು ಇನ್ನೋಸೆನ್ಸ್ ಪ್ರೀತಿ ಅಂತ ಒಂದಿರುತ್ತಲ್ಲ, ಈ ಸಿಟಿ ಲೈಟ್ಸ್ ಅಲ್ಲಿ ನಾವು ಅದನ್ನ ಟ್ಯಾಪ್ ಮಾಡಕ್ ಹೊರಟಿದೀವಿ. ಸೊ ಆ ಇನ್ನೋಸೆನ್ಸೇ ಪ್ರೀತಿ ಅಂದ್ರೇನೆ ಇನ್ನೋಸೆನ್ಸ್ ಅಂತ ಹೇಳಕ್ ಹೊರಟಿದೀವಿ. ಅವ್ರು ವಿಜುವಲ್ ಮುಖಾಂತರ ಹೇಳಿದರೆ, ಸರ್ ಟ್ಯೂನ್ ಮುಖಾಂತರ, ನಾನು ಪದಗಳ ಮುಖಾಂತರ ಹೇಳಿದೀನಿ. ಆಕ್ಚುಲಿ ಅವ್ರ ವೋಕಲ್ ಕ್ವಾಲಿಟಿನೂ ಆ ತರ ಇದೆ. ಇಟ್ ಇಸ್ ಜಸ್ಟ್ ನಾಟ್ ಸೆಂಟಿಮೆಂಟ್. ಅಂದ್ರೆ ಈ ರಿಕ್ವೈರ್ಮೆಂಟ್ ಅದೇ ತರ ಇತ್ತು. ಅಂದ್ರೆ ವಿ ನೀಡೆಡ್ ಅ ಫಿಲಾಸಫರ್ ವಾಯ್ಸ್ ಬೇಕಿತ್ತು, ಆ ಮೆಚುರಿಟಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಆ ವಾಯ್ಸ್ ನ ಕ್ಯಾಸ್ಟ್ ಮಾಡಿದ್ವಿ. ಅಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಅದೆಲ್ಲ ಬಿಟ್ಟು ಒಂದು ಪರ್ಸನಲ್ ಆಗೂ ಕನೆಕ್ಷನ್ ಇದೆ. ತುಂಬಾ ಹಿಂದೆಂದಲೂ ಪರಿಚಯ ಇದೆ. ಅವ್ರು ತುಂಬಾ ಫೋಕ್ ಸಾಂಗ್ಸ್ ಕೇಳಿ ಅವ್ರ ಫ್ಯಾನ್ ನಾನು. ಸೊ ಅದು ಇದೆ. ಬಟ್ ಇಲ್ಲಿ ಇಟ್ ವಾಸ್ ಅ ರೈಟ್ ರಿಕ್ವೈರ್ಮೆಂಟ್ ನಮ್ಗೆ. ಅಂದ್ರೆ ತನಗೆ ಅನ್ನಕ್ಕಿಂತ ಹೆಚ್ಚಾಗಿ ನಾನು ಮಾಡೋ ಕೆಲಸ ಹೊರಗಡೆ ಇಷ್ಟ ಆಗಿರೋದು ನಾನು ಕೆಲಸ ಮಾಡೋದಿಲ್ಲ ಅನ್ನೋ ನಿರ್ಧಾರ. ಸೊ ಹಂಗಾಗಿ ಚರಣ್ ಕೆಲವು ಸರ್ತಿ ಅವೈಲಬಲ್, ನಾಟ್ ರೀಚಬಲ್, ಇದೆಲ್ಲ ಸಾಧ್ಯತೆ. ನಾನು ಅಬ್ಸರ್ವ್ ಮಾಡ್ದಂಗೆ ಇವನ್ ನಾಗಾರ್ಜುನ್ಗೂ ಕೂಡ ಕೆಲವು ಸರ್ತಿ ನಾನೇ ಆನ್ ದ ಫೇಸ್ ಇಲ್ಲ ಈ ಥಿಂಗ್ ಬೇಡ, ನಮ್ಗೆ ಬೇಡ ಅನ್ನೋದು, ಆ ಸ್ಮೂತ್ ಆಗಿ ಬೇಡ ಅನ್ನೋದೇ ಭಯ ಅನ್ಸುತ್ತೆ ಕೆಲವು ಸರ್ತಿ. ಅಂದ್ರೆ ಒಬ್ಬ ಟೆಕ್ನಿಷಿಯನ್ ರೆಸ್ಪೆಕ್ಟ್ ಕೊಟ್ಟು ಬೇಡ ಅನ್ನೋದಕ್ಕೂ ಬೇಡ ಇದು ಚೆನ್ನಾಗಿ ಆಗ್ತಿಲ್ಲ ಅನ್ನೋದು, ಆ ಒಂದು ಡಿಸಿಪ್ಲಿನ್ ಇದೆ ಒಳಗಡೆ. ಆ ಡಿಸಿಪ್ಲಿನ್ ನಮ್ಗೆ ಚರಣ್ ಇವತ್ತು ಈ ಮಟ್ಟಕ್ಕೆ ಕರ್ಕೊಂಡ್ ಬಂದಿದೆ. ನನ್ಗೆ ಖುಷಿ ಪಡ್ತೀನಿ. ಎಷ್ಟೋ ಸತಿ ಬೇಡ ಇದು ಚೆನ್ನಾಗಿಲ್ಲ ಅದೇ ಚರಣ್ ನನ್ನನ್ನು ಕೂಡ ಸರ್ ಇದು ಬೇಡ ವರ್ಕ್ ಆಗಲ್ಲ ಅನ್ನೋದು ಉಂಟು. ನಾಗಾರ್ಜುನ್ ಕೂಡ ನೋಡಿ ಹೆಂಗಾಗತ್ತೆ, ನಾವೆಲ್ಲ ತಂಡ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಇವ್ರಿಬ್ಬರೇ ಮ್ಯಾಚ್ ಹೊಡ್ಕೊಂಡು ಹೋಗ್ತಿದಾರೆ ಲಾಸ್ಟ್ ಅಲ್ಲಿ. ಇಷ್ಟು ನಾವು 100-150 ದಿವಸ ಎದ್ದು ಬಿದ್ದು ಒಬ್ಬೊಬ್ಬನ್ ಬೈಕೊಂಡು, ಅವ್ನು ಡಿಒಪಿ ನನ್ ಬೈದು, ನಾನ್ ಡಿಒಪಿ ಬೈದು, ಈ ಆರ್ಟಿಸ್ಟ್ಗಳು ನಮ್ಮನ್ ಬೈಕೊಂಡು ಯಪ್ಪ ಏನ್ ಕಾಟ ಕೊಡ್ತಾರೆ ಅಂತ ಸಿಂಪಲ್ ಆಗಿ ಕುತ್ಕೊಂತಾರೆ ಅಷ್ಟೇ. ಕಾಲ್ ಮೇಲೆ ಕಾಲ್ ಹಾಕೊಂಡು ಯೋಚನೆ ಮಾಡ್ಕೊಂಡು ಮ್ಯಾಚ್ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಗೆ ಹೆಂಗೋ ಮ್ಯಾಚ್ ಗೆದ್ರೆ ಸಾಕು, ನಾವು ಕಾಯ್ತಾ ಇರ್ತೀವಿ. ಹಂಗೆ ನಮ್ಗೆ ಚರಣ್ ಅಷ್ಟು ವೆರಿ ಸ್ಟ್ರಿಕ್ಟ್ ಕೆಲಸ ಅಂತ ಬಂದಾಗ ಅದ್ ನನಗೆ ಖುಷಿ ಅನ್ಸುತ್ತೆ. ಅವಾಗ ಈಲ್ ಟೇಕ್ ದ ಕಾಲ್. ಸರ್ ಇವಾಗ ನಾನು ಯಾರ್ದೋ ಹೇಳ್ತೀನಿ ಸಿಂಗರ್ಗೆ, ಬೇಡ ಸರ್ ನಾವು ಇವ್ರ ಕೇಳಿ ಆಡ್ಸೋಣ ಅಂದಾಗ ಚರಣ್ ಎಷ್ಟೋ ಸರಿ ಅಲ್ಲ ಎಲ್ಲ ಥರ ಚರಣ್ ರೈಟ್ ಆಗಿದೆ. ಅದಕ್ಕಿದೆ ಆನ್ಸರ್. ಹೆಣ್ಮಕ್ಳು ಯಾವತ್ತಿದ್ರು ಗ್ರೇಟ್ ಅನ್ಸುತ್ತೆ ಸಿನಿಮಾ ನೋಡಿದ್ರೆ. ನೀವು ಏನ್ ಹೇಳ್ತಾರೆ, ಸಹಾಯ, ಹೆಣ್ಣಿನ ಎಲ್ಲವೂ ಯಾವಾಗ್ಲೂ ಸದಾ ಇರ್ಬೇಕು, ಒಂದು ರಕ್ಷಣೆ ಆಗಿರ್ಬೇಕು ಅನ್ನೋದನ್ನ ಈ ಸಿನಿಮಾ ನೀವು ನೋಡ್ತೀವಿ. ನಾನೊಬ್ಬ ಡೈರೆಕ್ಟರ್ ಅದನ್ನ ಹೇಳುದಲ್ಲ, ನೀವು ಕತೆ ಕೇಳಂಗಿಲ್ಲ ತಿರ್ಗ ಯಾಕೆ ನೆಕ್ಸ್ಟ್ ಸೀನ್ ಕೇಳ್ಬಿಟ್ಟಿರ ಆಮೇಲೆ. ಸರ್ ಸುಮಾರು ಅಂಶ ಇದೆ ಮಂಜುನಾಥವ್ರೆ. ಅದೆಲ್ಲರಿಗೂ ಇಷ್ಟ ಆಗ್ಲಿಂತ ಅದನ್ನ ನಾನು ಇವತ್ತು ಕೇಳಿದ್ರೆ ತಪ್ಪಾಗತ್ತೆ. ತಾವು ಸಿನಿಮಾ ನೋಡ್ಕೊಂಡ್ಬಂದು ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಯಾವತ್ತು ಉತ್ತರ ಕೊಡ್ತೀನಿ ಅದು ಸರಿ ಅನ್ಸುತ್ತೆ. ನಾನು ಇವತ್ತೇ ಹೇಳಿ ಯಾಕೆ ಸುಮ್ಮನೆ ಕುಚ್ಕೋಬೇಕು, ಏನೂ ಇಲ್ಲ. ಮತ್ತೆ ಸಲಗಾ ಭೀಮಾ ತರ ಇಡೀ ತಂಡ ತುಂಬಾ ಕಷ್ಟಪಟ್ಟಿದ್ದೀವಿ. ಚರಣ್ ಆಗ್ಬೋದು, ನಾಗಾರ್ಜುನ ಆಗ್ಬೋದು, ಮಾರುತಿ, ನಮ್ಮ ಡಿಒಪಿ, ನಮ್ಮ ಇಡೀ ಟೀಮು ಸಲಗಾಲಿ ಏನ್ ಕಷ್ಟಪಟ್ಟಿದ್ವಿ ಅದಕ್ಕಿಂತ ಹೆಚ್ಚಿಗೆ ಕಷ್ಟಪಟ್ಟಿದ್ದೀವಿ. ನಾವು ಬರೀ ವೆಯ್ಟ್ ಮಾಡೋದು, ರಿಸಲ್ಟ್ ಏನ್ ಬರುತ್ತೋ ಅದನ್ನ ಸ್ವೀಕರಿಸೋಣ. ನಮಗ್ ಗೊತ್ತಿಲ್ಲ ಏನ್ ರಿಸಲ್ಟ್ ಬರುತ್ತೆ ಅಂತ, ಅದನ್ನ ಸ್ವೀಕರಿಸೋಣ. ಆ ಟೆನ್ಷನ್ ಅಲ್ಲಿ ತುಂಬಾ ಕಡೆ ಇಷ್ಟ ಆಗೋದು ತುಂಬಾ ಜಾಗಗಳಿದೆ. ಅದು ನಾನೇ ಹೇಳ್ತೀನಿ, ಅದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಖಂಡಿತವಾಗ್ಲೂ ಹೆಣ್ಣು ಮಕ್ಕಳಿಗಂತೂ ತುಂಬಾ ದೊಡ್ಡ ಗೌರವ ಬರಬೇಕು. ಆ ತರದೊಂದು ಒಳ್ಳೆ ವಿಷಯ ಅಂತೂ ಇಟ್ಕೊಂಡಿದ್ದೀನಿ ಸರ್. ಅದು ಆ ಥರದೊಂದು 3-4 ಜಾಗ ಇದೆ, ಅದು ವರ್ಕ್ ಆಗತ್ತೆ. ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಅಲಕ್ ನಿರಂಜನ್ ಸಾಂಗ್. ಅದು ಎಲ್ರಿಗೂ ತುಂಬಾ ಎಕ್ಸ್ಪೆಕ್ಟೆಡ್ ಸಾಂಗ್, ನೆಕ್ಸ್ಟ್ ಸಾಂಗ್. ಅದನ್ನ ಆದಷ್ಟು ಜಲ್ದಿ ಮತ್ತೆ ರಿಲೀಸ್ ಮಾಡಿ, ಇನ್ನೊಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿ ಸಿನಿಮಾನ ರಿಲೀಸ್ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೆ. ನೀವು ಥ್ಯಾಂಕ್ ಯು ಸೋ ಮಚ್. ಮಾಸ್ತಿ ಮತ್ತೆ ಶಿವಸೇನಾ ಬರ್ಬೇಕು ವೇದಿಕೆ ಮೇಲೆ. ಎರಡು ಮಾತಾಡ್ಬಿಡ್ಲಿ, ಆಮೇಲೆ ಬನ್ನಿ. ತುಂಬಾ ಕ್ಯಾಂಡಿಡ್ ಆಗಿದೆಲ್ಲ ಇವ್ರ ಮೇಕಿಂಗ್ ಅಲ್ಲೂ ಹಂಗೇನೆ. ಅವ್ರ ಆವಾಗ್ಲೇ ಹೇಳ್ತಾ ಇದ್ದು ಸ್ಟುಡಿಯೋದಲ್ಲಿ ಹಿಂಗೇನೆ ಹಿಂಗ್ ಓಡಾಡ್ಕೊಂಡು ಕುಂತ್ಕೊಂಡು ಇಲ್ಲೂ ಹಂಗೇನೆ. ಸೊ ಎಕ್ಸೈಟಿಂಗ್ ವರ್ಕ್ ನನಗೆ ಒಂದು ಅನ್ಸಿದೆ ಅಂದ್ರೆ ಇನ್ನಸೆನ್ಸ್ ಮತ್ತೆ ಹಾನೆಸ್ಟಿ. ಈ ಎರಡೂ ಇಟ್ಕೊಂಡೇನೆ ಸಲಗ ಮಾಡಿದ್ದು, ಎರಡೂ ಇಟ್ಕೊಂಡೇನೆ ಭೀಮಾ ಮಾಡಿದ್ದು. ಅಂಡ್ ವಿತೌಟ್ ಎಕ್ಸ್ಪೆಕ್ಟೇಷನ್, ಇದು ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅನ್ನೋ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದು. ಅದು ಮುಗ್ಧತೆ. ಅದರ ಡಬಲ್ ಇದ್ರಲ್ಲಿ ಕಾಣಿಸ್ತಾ ಇದೆ, ಪ್ರಾಮಾಣಿಕತೆ, ಮುಗ್ಧತೆ. ಇದನ್ನ ಹೇಗೆ ಕ್ಯಾರಿ ಓವರ್ ಮಾಡ್ಕೊಳ್ತೀರಾ? ಬೀಂಗ್ ಎ ಸ್ಟಾರ್, ಬೀಂಗ್ ಎ ಡೈರೆಕ್ಟರ್, ಇಷ್ಟು ದೊಡ್ಡ ವರ್ಚಸ್ ಇಟ್ಕೊಂಡು ಒಬ್ಬ ಸಾಮಾನ್ಯ ಹೊಸ ಹುಡುಗನಂತೆ ಸಿನಿಮಾ ಹೇಗ್ ಮಾಡ್ಕೊಂಡು ಹೋಗ್ತೀರಾ? ಅದೇ ನಾನು ಸ್ಟಾರ್ ಅನ್ಕೊಂಡಿಲ್ಲ, ನಾನು ಒಬ್ಬ ಇವನು ಅಂತ ಕೂಡ ಅನ್ಕೊಂಡಿಲ್ಲ, ನಾನೊಬ್ಬ ಕೆಲಸಗಾರ ಅನ್ಕೊಂಡಿದ್ದೀನಿ. ನಾನು ಬರೀ ಕೆಲಸ ಮಾಡ್ಬೇಕಷ್ಟೇ.
ಆ ಒಂದು ದಿನ ಪ್ರೈಸ್ ಬರುತ್ತೆ, ಅದನ್ನ ತಗೋಬೇಕು ಮತ್ತೆ ತಿರ್ಗಾ ಕೆಲಸ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಅಷ್ಟೇ. ನೀವು ಒಂಥರ ಈ ಐಫೋನ್ ತರ ಎಲ್ಲ ಅಪ್ಡೇಟ್ ಆಗ್ತದೆ, ವರ್ಷನ್ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿದಂಗೆ ಅಪ್ಡೇಟ್ ಆಗ್ತಾ ಇರೋದು ಆ ತರ. ಇಲ್ಲ ಈಗ ಅವ್ರು ಕೇಳ್ತಾರ ಪ್ರಶ್ನೆಗೆ ಅದೇ ಇತ್ತು ಅನ್ಸುತ್ತೆ ಆನ್ಸರ್. ಇಲ್ಲ ನಮ್ಗೆ ನಾವೇನ್ ತಪ್ಪು ಮಾಡಿಲ್ವ ಹಂಗಾರೆ ಅಂತ. ಅಲ್ವಾ, ನಾವೇ ಸಾಕಾಗ ವರ್ಕ್ ಮಾಡ್ತಾರಲ್ಲ ಅಷ್ಟೇ. ಸೊ ಮಾಸ್ತಿ ಸರ್ ಅಂಡ್ ಶಿವಸೇನಾ. ಶರಣ್ ಸರ್ದು ಮತ್ತೆ ವಿಜಯ್ ಅವ್ರದ್ದು ಕಾಂಬೋ ಚೆನ್ನಾಗಿರುತ್ತೆ. ಅದು ಫಸ್ಟ್ ಶುರುವಾಗುವಾಗ ಪ್ರೈವೇಟ್ ಕಂಪನಿ ತರ ಶುರು ಆಗುತ್ತೆ, ಆಮೇಲೆ ಅದು ಸರ್ಕಾರಿ ಕೆಲಸದ ತರ ಒಂದೊಂದ್ಸತಿ ನಡೆಯುತ್ತೆ. ಅದು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಇವರಿಬ್ರದ್ದು ಪತ್ರ ವ್ಯವಹಾರನು ನಡೀತಿರುತ್ತೆ ಅವಾಗ. ಅಂದ್ರೆ ಚರಣ್ ಸರ್ ಒತ್ತಡದಲ್ಲಿದ್ದಾಗ, ವಿಜಿಗ್ ಬೇಕಾಗಿದ್ದಾಗ ಪದೇ ಪದೇ ಫೋನ್ ಹೋಗ್ತಾ ಇರುತ್ತೆ, ಅವಾಗ ಒಂದು ಪತ್ರ ಬರುತ್ತೆ ಚರಣ್ ಸರ್ ಕಡೆಯಿಂದ. ಆ ಪತ್ರಕ್ಕೆ ಇವರು ಉತ್ತರ ಕೊಡ್ತಾರೆ. ಸೊ ಅದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಆಗುತ್ತೆ. ಅಂದ್ರೆ ಅದು ಒಂದು ಖುಷಿಯಾಗಿ ತಗೊಳೋದಿದೆಯಲ್ಲ, ಹಂಗೆ ಕಿತ್ತಾಡಿ ತಗೊಂಡಾಗ ಇಲ್ಲ ಹೊಂದ್ಕೊಂಡು ತಗೊಂಡಾಗ್ಲೇ ಈ ತರದ್ದು ಔಟ್ಪುಟ್ ಬರಕ್ ಸಾಧ್ಯ. ಅಂದ್ರೆ ನಾನು ಯಾವಾಗ್ಲೂ ಚರಣ್ ಸರ್ ಬಗ್ಗೆ ಹೇಳುವಾಗ ಇದು ಒಂದ್ ಮಗು ತರ ಆಡ್ತಾ ಇರುತ್ತೆ, ಅದೊಂದ್ ಮಗು ತರ ಆಡ್ತಾ ಇರುತ್ತೆ. ಅವ್ರಿಬ್ಬರ ಒಂದ್ ಕೆಸೆಟ್ ಕಿತ್ಕೋಬೇಕು ನಾವು. ಚೆನ್ನಾಗಿರುತ್ತೆ. ಅಂದ್ರೆ ಒಂದು ನೋಡಯ್ಯ ಕೋಟೆಲಿಂಗವ ಅನ್ನೋ ಒಂದು ದುನಿಯಾ ಹಾಡಲ್ಲಿ ಸೂರ್ಯ ಅವರು ನಿಂತ್ಕೊಂಡು ಫ್ರೇಮ್ ಇಟ್ಟಾಗ ನಾನ್ ಏನ್ ಮಾಡಿದ್ರೆ ತಪ್ಪು, ಏನ್ ಮಾಡಿದ್ರೆ ಸರಿ ಅಂತ ಅಭಿನಯಿಸಿದ ಒಬ್ಬ ಶಿವಲಿಂಗ ಇವತ್ತು ನಿರ್ದೇಶಕನಾಗಿ ಒಂದು ಭೀಮಾ ತರದೊಂದು ಸಲಗ ತರದೊಂದು ಸಿನಿಮಾ ಮಾಡಿ ಇವತ್ತು ತನ್ನ ಮಗಳನ್ನ ಆ ಫ್ರೇಮ್ ಅಲ್ಲಿ ನಿಲ್ಸಿ, ಅಣ್ಣ ಅವ್ರ ಕುಟುಂಬ ಅಂದ್ರೆ ವಿನಯ್ ಸರ್ಗೆ ಅದೊಂದು ಹೊರೆ ಇದ್ದೇ ಇದೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಬ್ಬ ಇನ್ನೊಬ್ಬ ಶಿವಲಿಂಗನ್ ತರ ಬಂದು ಆಕ್ಟ್ ಮಾಡೋದು ಇದೆಯಲ್ಲ, ನಿಜಕ್ಕೂ ಗ್ರೇಟ್ ಸರ್. ಮತ್ತೆ ಇದು ಕರೆಕ್ಟ್ ಆಗಿ ಎಲ್ಲ ಟೆಕ್ನಿಷಿಯನ್ ಸಾಥ್ ಕೊಡ್ತಿರೋದು, ಮತ್ತೆ ನಮ್ ಶಿವಸೇನಾ DOP ಕೆಲಸ, ಮತ್ತೆ ಇವ್ರ ಜೊತೆ ಮಾತಾಡೋದು ನಮ್ಮ ಹೊಸ ಕೊರಿಯೋಗ್ರಾಫರ್ ಎಲ್ಲ ಒಳ್ಳೆ ಟೀಮು, ತುಂಬಾ ಚೆನ್ನಾಗಿ ಕೆಲಸ ಆಗಿದೆ. ಸೊ 18ಕ್ಕೆ ನಿಮ್ ಮುಂದೆ ಬರ್ತಾ ಇದೀವಿ, ನಿಮ್ಮ ಆಶೀರ್ವಾದ ಬೇಕು. ಥ್ಯಾಂಕ್ ಯು. ನಮ್ಮ ಸಿಟಿ ಲೈಟ್ಸ್ ಮೊದಲ ವೇದಿಕೆ ಇವತ್ತು ನಮ್ಮ DOP ಹುಸೇನ್ ಅವರು. ಚರಣ್, ಅದು ಏನದು ಲೆಟರ್ ಈ ಟೈಮಲ್ಲಿ ನೀವು ಪತ್ರ ಬರೀತಾ ಇದ್ರಂತೆ, ಪತ್ರ ವ್ಯವಹಾರ ಬೇಡವಾ? ಶಿವಸೇನಾ ಆಕ್ಚುಲಿ ಕೇಳ್ಬೇಕಂದ್ರೆ ಹ್ಯಾಟ್ರಿಕ್ ಕಾಂಬಿನೇಷನ್. ಎಲ್ರಿಗೂ ನಮಸ್ಕಾರ. ಸರ್ ಜೊತೆ ನಂದು 3ನೇ ಸಿನಿಮಾ. ಖುಷಿ ಇದೆ ಸರ್ ಜೊತೆ ಕೆಲಸ ಮಾಡಿದೆ. ಪ್ರತಿ ಸಲನೂ ಚಾಲೆಂಜಸ್, ಪ್ರತಿ ಡೇನು ಚಾಲೆಂಜಸ್. ಅದು ಅವ್ರು ನಮ್ಗೆ ಆ ತರದೊಂದು ಎನ್ವೈರನ್ಮೆಂಟಲ್ ಆಲ್ರೆಡಿ ಸರ್ರೇ ಫೀಲ್ ಕೊಟ್ಟಿರ್ತಾರೆ, ಶಾರ್ಟ್ ಬೈ ಶಾರ್ಟ್. ಅವ್ರು ಖುಷಿ ಪಡಿಸ್ಬೇಕು ನಾವು. ಆಮೇಲೆ ದೀಪಿಕಾ ವಿಜಯ್ ಸರ್ ಹಿಂಗೆ ಅಂತ ಕೇಳ್ಬೇಕಂತ ಶಿವಗೆ. ಆತರ ಏನಿಲ್ಲ, ಏನು ಫೈಟ್ ಏನ್ ಮಾಡ್ತಿರಲ್ಲ, ಕ್ಯಾಶುವಲ್ ಆಗಿ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಅದು ನೋಡೋರ್ಗೆ ಇಬ್ರು ಫೈಟ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಎವ್ರಿ ಟೈಮ್ ಇವ್ರು ಫೈಟ್ ಮಾಡ್ತಿರ್ತಾರೆ. ಬೆಳಗ್ಗೆ ಬಂದಿದ ತಕ್ಷಣ ಇವ್ರು ಊರು ಅಂತ ಇರ್ತದೆ, ನಾನು ಊರು ಅಂತ ಇರ್ಬೇಕು. ಹಂಗ್ ನೋಡಿದ್ರೆ ನಮ್ ಇಡೀ ಸೆಟ್ ಅಲ್ಲಿ ನಗ್ನಗ್ತಾ ಆರಾಮಾಗಿ ಆಕ್ಟ್ ಮಾಡ್ತಿದಾರೆ ವಿನಯ್ ಸರ್, ಮೋನಿಶ್ ಅವರು, ನಮ್ಮೆಲ್ಲ ಆರ್ಟಿಸ್ಟ್ಗಳು. ಅವ್ರು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು ಎನ್ವೈರನ್ಮೆಂಟ್ ಶೂಟ್ ಅಲ್ಲಿ. ಟೆಕ್ನಿಕಲ್ ಆಗಿ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18 ರಿಲೀಸ್ ಆಗ್ತಿದೆ. ಎಲ್ಲ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಇವು ಅಂದ್ರೆ ಸಲಗ ಮಾಡಿದಾಗ ಒಂದು ಹೊಸ ಕಾಂಬಿನೇಷನ್, ಭೀಮಾ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್, ಇದರಲ್ಲಿ ಎಲ್ಲ ಆಳ ಅಗಲ ಇಲ್ಲ ಎಲ್ಲ ನಾನು ಹೇಳ್ತಾ ಇರೋದು, ವಿಜಯ್ ಸರ್ ಅವ್ರ ಕಲ್ಪನೆ ಒಂದಿದೆ, ಮತ್ತೆ ರಿಯಲಿಸ್ಟಿಕ್ ಗೆ ತುಂಬಾ ಒತ್ತು ಕೊಡ್ತಾರೆ. ಇದು ಹೇಗ್ ಚಾಲೆಂಜಿಂಗ್ ನಿಮಗೆ ಆನ್ ಫೀಲ್ಡ್ ಅಲ್ಲಿ, ಆನ್ ಸೆಟ್ ಅಲ್ಲಿ ಅಂತ? ಈ ಸಿನಿಮಾದಲ್ಲಿ ತುಂಬಾ ಸಿಂಪಲ್ ಆಗೇ ಇತ್ತು. ಅಂದ್ರೆ ಸರ್ದು ಒಂದು ಆಲ್ರೆಡಿ ಅವ್ರ ಟೀಮ್ ಒಟ್ಟಿಗೆ ಒಂದು ರೈಟಿಂಗ್ ಆಗಿರುತ್ತೆ, ಹೀಗೆ ಆಗ್ಬೇಕು. ಅವ್ರು ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನಮ್ಮನ್ನು ಕರೀತಾರೆ. ಯೂಶಲಿ ಏನಾಗುತ್ತೆ, DOP ಡೈರೆಕ್ಟರ್ ಒಂದು ಜರ್ನಿ ಆಗಿರುತ್ತೆ, ಬಟ್ ಸರ್ ನಮ್ಗೆ ಕೆಲಸ ಈಸಿ ಮಾಡ್ಕೊಡ್ತಾರೆ. ಯಾವುದೇ ಜಾಗ ಆಗಿರ್ಲಿ, ಯಾವುದೇ ಕಾಸ್ಟ್ಯೂಮ್ ಆಗಿರ್ಲಿ, ಎನಿ ಸಿಚುವೇಶನ್ಸ್ ಫಸ್ಟೇ ಅವ್ರು ಪ್ರಿಪೇರ್ ಮಾಡಿ ಇಲ್ಲಿ ಇದ್ರೇನೆ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ ಡೈರೆಕ್ಟರ್ ಟೀಮ್ ಆಗಿರುತ್ತೆ. ಅದಾದ್ಮೇಲೆ ನಾವು ಅದನ್ನ ಸಿಟಿ ಲೈಟ್ಸ್ ಅಲ್ಲಿ, ಸ್ಟ್ರೀಟ್ ಲೈಟ್ಸ್ ಅಲ್ಲಿ, ಒಂದಿಷ್ಟು ಚಾಲೆಂಜಸ್ ಅಲ್ಲಿ ಕೆಲಸ ಮಾಡಿದ್ದೀವಿ ಸಿನಿಮಾ. ರಾತ್ರಿ ಬೀದಿಗೆ ಇಳಿತೀರಾ, ಅಲ್ಲೆಲ್ಲ ಗಲ್ಲಿಗೆ ಹೋಗಿರ್ತೀರಾ, ಕ್ಯಾಂಡಿಡ್ ಆಗಿ ಶೂಟ್ ಮಾಡೋದವ್ರು ಗೊತ್ತಿರೋ ವಿಷಯ. ಹೌದು, ಅದು ಒಂದು ಹೇಳಲೇಬೇಕು. ಹೇಳ್ದಷ್ಟು ಸುಲಭ ಅಲ್ಲ. ಪ್ರತಿ ಸ್ಟ್ರೀಟ್ ಅಲ್ಲೂ ಎಕ್ಸ್ಪೋಸ್ ಮಾಡಿ ಏನ್ ಎಮೋಷನ್ ಹೇಳಕ್ ಹೋಗಿದ್ದಾರೆ ಆ ಫ್ರೇಮ್ ಅಲ್ಲಿ, ಆಸ್ ಇಟ್ ಈಸ್ ಹೇಳೋದು ಅಷ್ಟು ಈಸಿ ಅಲ್ಲ. ಅದಕ್ಕೊಂದು ಟೈಮ್ ಕೊಡ್ತಾರೆ ಸರ್. ಇಲ್ಲ ನಮ್ಗೆ ಟೆಕ್ನಿಕಲ್ ಆಗಿ ಇವಾಗ
ಒಂದ್ಸಲ ಒಂದು ಸ್ಟ್ರೀಟ್ ತೋರಿಸಿರ್ತಾರೆ, ಆ ಸ್ಟ್ರೀಟ್ ಅಲ್ಲಿ ಒಂದು ಲೈಟ್ ಇರುತ್ತೆ, ಈ ಲೈಟ್ ಅಲ್ಲಿ ಎಕ್ಸ್ಪೋಸ್ ಆಗ್ಬೇಕು, ನೀನೇನಾದ್ರು ಬೇರೆ ಲೈಟ್ ಹಾಕಿದ್ರೆ ನನಗೆ ರಿಯಾಲಿಟಿ ಮಿಸ್ ಆಗುತ್ತೆ ಅಂತಾರೆ. ಓಕೆ, ಅವಾಗ ಏನ್ ಮಾಡ್ತೀವಿ, ಆ ಲೈಟ್ಗೆ ನಮ್ಮ ಟೆಕ್ನಿಕಲ್ ಆಗಿ ಏನ್ ರಿಕ್ವೈರ್ಮೆಂಟ್ ಬೇಕು ಆ ಲೈಟ್ಗೆ ಆಡ್ ಆನ್ ಮಾಡಿ, ಅದ್ರ ಜೊತೆ ಅವ್ರ ಟೀಮೇ ಹಾರ್ಡ್ ವರ್ಕ್ ಮಾಡುತ್ತೆ. ಆರ್ಟ್ಗೂ ಕೂಡ ಪ್ರತಿಯೊಂದನ್ನು ಅದೇ ರೀತಿನೇ ಸೆಟ್ ಮಾಡಿರೋದು. ನೋಡೋರ್ಗೆ ಇದು ಸ್ಟ್ರೀಟ್ ಲೈಟ್ ಎಕ್ಸ್ಪೋಸೇ ಮಾಡಿದೀವಿ, ಇಷ್ಟು ರಿಯಲ್ ಆಗಿದೆ ಅನ್ನೋದಕ್ಕೆ ಹೆಂಗ್ ಬಂತು ಇದು ಅಂದ್ರೆ ಎಲ್ಲಾನು ಕ್ರಿಯೇಟ್ ಮಾಡಿದೀವಿ. ಮೋರ್ ದೆನ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಅವ್ರ ಒಂದು ಇನ್ಪುಟ್ ತಗೊಂಡು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಂದ್ರೆ ಅವ್ರದೇ ಪೂರ್ತಿ ಹಾರ್ಡ್ ವರ್ಕ್ ಇರುತ್ತೆ. ಸರ್, ನಿಮ್ಮ ಸಿನಿಮಾಗಳಲ್ಲಿ ಸಿನಿಮ್ಯಾಟಿಕ್ಗೂ ಈ ರಿಯಲಿಸ್ಟಿಕ್ಗೂ ನೀವು ಕಂಡುಕೊಂಡಿರುವಂತ ಸತ್ಯ ಅಂದ್ರೆ ರಿಯಲಿಸ್ಟಿಕ್ ಹೇಳಿದ್ರೇನೆ ಸಿನಿಮಾನ ಅಥವಾ ಸಿನಿಮ್ಯಾಟಿಕ್ ಆಗಿ ಹೋಗುವಂತದ್ದು ಸಿನಿಮಾನ? ಇಲ್ಲ, ನನ್ನ ವೇ ಆಫ್ ಸಿನಿಮಾ ಟೆಲಿಂಗ್ ಇಸ್ ರಿಯಲಿಸ್ಟಿಕ್ ಆಗಿರೋದು. ನನ್ನ ಯೋಚನೆ ಯಾವಾಗಲೂ ಹಂಗೆ ಇರುತ್ತೆ. ತುಂಬಾ ಕಲರ್ಫುಲ್ ಮಾಡಕ್ ಹೋದ್ರೆ ಒಂದೊಂದ್ಸತಿ ಅದು ತುಂಬಾ ಒಳ್ಳೊಳ್ಳೆ ಪೇಂಟ್ರಿಗಳು ಸಿಗಲ್ಲ, ಮಿಸ್ ಆಗ್ಬಿಡುತ್ತೆ. ಅದು ತುಂಬಾ ಸತ್ಯವಾಗಿ ಏನಿರುತ್ತೋ ಅದನ್ನ ತೋರಿಸೋದ್ರಲ್ಲಿ ತುಂಬಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೊಂಡು. ಸತ್ಯ ತರ ತೋರ್ಸೋದು ಈಸಿನಾ ಅಥವಾ ಕಾಲ್ಪನಿಕವಾಗಿ ತೋರ್ಸೋದು ಸುಲಭನ? ಸತ್ಯವಾಗಿ ತೋರ್ಸೋದು ತುಂಬಾ ಇದೆ. ಯಾಕಂದ್ರೆ ಶತ್ರುಗಳು ಜಾಸ್ತಿ ಉಟ್ಕೋತಾರಲ್ವಾ, ಅವಾಗ ಗೊತ್ತಾಗತ್ತೆ ಯಾರ್ಯಾರ ಶತ್ರುಗಳು. ಇದ್ರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅಂದ್ರೆ ಸಿನಿಮ್ಯಾಟಿಕ್, ಅದೇ ವಿಜಯ್ ಅವರು ಹೇಳಿದಂಗೆ ಕಲರ್ಸ್ ಇರಲ್ಲ. ಅಂದ್ರೆ ಒಂದು ಫ್ರೇಮ್ ಬಂದು ನಿಂತ್ಕೊಂಡು ಈಗ ಡೈಲಾಗ್ ಹೊಡಿಬೇಕು ಅಂತ ಒಂದು ಫಾರ್ಮ್ಯಾಟ್ ಇರುತ್ತಲ್ಲ, ಅದಿರಲ್ಲ. ಏನ್ ನ್ಯಾಚುರಲ್ ಆಗಿ ಆ ಪಾತ್ರ ಏನ್ ಮಾತಾಡುತ್ತೆ ಅಷ್ಟೇ ಇರುತ್ತೆ. ಆದಷ್ಟು ಆ ಇದ್ರಲ್ಲೇ ಇರುತ್ತೆ. ಅದ್ರಲ್ಲಿ ಇಂಟರ್ಫಿರೆನ್ಸ್ ಅಂತ ಏನಿರಲ್ಲ. ನಾಗಾರ್ಜುನ ಶರ್ಮಾ ಅವ್ರು ಹೇಳ್ದಂಗೆ ಒಂದಷ್ಟು ರಾ ಮೆಟೀರಿಯಲ್ಸ್ ಕೊಟ್ಬಿಡ್ತಾರೆ. ಈ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಇವ್ರ ಮನೆಯಲ್ಲಿ ಸೋಫಾಲಿ ಇವ್ರು ಕೂತಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾರೋ ಅಪರಿಚಿತರಂತೂ ಬಂದು ಕೂತಿರ್ತಾರೆ. ಅಣ್ಣ, ನಾನ್ ಮೆಜೆಸ್ಟಿಕ್ ಅಲ್ಲಿ ಬಿದ್ದೋದೆ ಅಂತ ಹೆಂಗ್ ಬಿದ್ದೆ ಹೇಳು ಅಂತ ಒಂದ್ ಕತೆ ತಗೋತಾ ಇರ್ತಾರೆ. ನೀನ್ ಏನ್ ಮೆಜೆಸ್ಟಿಕ್ ಬಂದೆ ಅನ್ನೋದು. ಅಂದ್ರೆ ಒಬ್ಬ ನಿರ್ದೇಶಕನಾಗಿ ಎಲ್ಲರ ಹತ್ರನು ಆ ಒಂದು ಘಟನೆಗಳನ್ನ ಕೇಳಿ ಇದು ಮಾಡ್ಕೊಡೋದು, ಅದು ಇಷ್ಟ. ಅಂದ್ರೆ ಗ್ರಹಿಸೋದು ಅಂತಿದೆ, ಅದು ತುಂಬಾ ಇದೆ. ಅದನ್ನ ನಮ್ಗೆ ಶಿಫ್ಟ್ ಮಾಡ್ತಾರೆ. ಮತ್ತೆ ಎಲ್ಲಿದೆಯಾ ಬಾ, ಇವನೇನೋ ಚೆನ್ನಾಗಿ ಹೇಳ್ತಾವನೆ ಅಂತ, ಅಲ್ಲೊಬ್ಬ ಚಿಕ್ಕ ಪುಟ್ಟ ಡೈಲಾಗ್ ರೈಟರ್ ಕೂತಿರ್ತಾನೆ, ಹಂಗೆ ಬರ್ತಾ ಇರುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಅಂದ್ರೆ ಮೇ ಬಿ ಸಿನಿಮಾ ನೋಡಿದ್ಮೇಲೆ ಹಾಡುಗಳು ಮತ್ತೆ ಮತ್ತೆ ನೋಡ್ಬೇಕು, ಮತ್ತೆ ಕೇಳ್ಬೇಕು ಅಂತ ಅನ್ಸುತ್ತೆ ಅಂತ ನನ್ನ ಅನಿಸಿಕೆ. ಸಾಕಷ್ಟು ಸಿನಿಮಾಗಳು ಇದೇ ತರ ಆಗುತ್ತೆ. ಅಂದ್ರೆ ಹಾಡುಗಳು ಬಂದಾಗ ತಾಗೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ತಾಗೋ ಹಾಡುಗಳು ಜಾಸ್ತಿ. ಮೇ ಬಿ ಇದು ಕತೆ ಜೊತೆ ಕನೆಕ್ಟ್ ಆಗಿರುವಂತ ಎಲ್ಲಾ ಹಾಡುಗಳು ಆಗಿರೋದ್ರಿಂದ ಮೇ ಬಿ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಕಾಣುತ್ತೆ. ಈಗ ನಮ್ಮ ಒಂದೇ ಚಾನಲ್ ನ 2 ತುಂಡು. ಎಲ್ಲರಿಗೂ ನಮಸ್ಕಾರ. ಮೊದ್ಲಿಗೆ ಚರಣ್ ಅವ್ರಿಗೆ ಮತ್ತೆ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಆಮೇಲೆ ಈ ಸಿನಿಮಾದಲ್ಲಿ ನಂಗೆ ಈ ಸಾಂಗ್ ಆಮೇಲೆ ನೆಕ್ಸ್ಟ್ ಬರೋ ಅಲಕ್ ನಿರಂಜನ್ 2 ತುಂಬಾನೇ ಇಷ್ಟ. ನಿನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಈ ಸಾಂಗ್ ಕೇಳಿಸ್ತಾ ಇದೆ. ಸೊ ಅವ್ರು ಕೇಳಿಸಿದ ತಕ್ಷಣ ಅವ್ರ ಊರ್ ಬಂದು ಸಿದ್ದಾಪುರ ಹತ್ರ ಇಟ್ಕಿ ಅಂತ ಅಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಹಾರ್ಮೋನಿಯಂ ಇಟ್ಕೊಂಡು ಪದಗಳು ಆಡ್ತಿದ್ರಂತೆ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಅದು ಜ್ಞಾಪಕಕ್ಕೆ ಬಂತಂತೆ. ಅವ್ರು ಕೇಳಿ ತುಂಬಾನೇ ಖುಷಿ ಪಟ್ರು. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸಿನಿಮಾ ಟೈಟಲ್ ಹಿಡ್ಕೊಂಡು ಯಾವ್ದೇ ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಜನ್ಮದ ಜೋಡಿ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಅದೇ ತರ ಈ ಸಿಟಿ ಲೈಟ್ಸ್ ಆ ಕೇಳಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಮೇಲೆ ನಮ್ಮ ಟೈಟಲ್ ಕೂಡ ಅದೇ ತರ ರಿಜಿಸ್ಟರ್ ಆಗುತ್ತೆ. ಸೊ ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಈ ಸಾಂಗ್ ಬಂದು ಪ್ರೀತಿ ಬಗ್ಗೆ. ಪ್ರತಿಯೊಂದ್ ಜೋಡಿ ಅವ್ರದೇ ಆದ ಒಂದು ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಪ್ರಪಂಚದಲ್ಲಿ ಅವರೇ ರಾಜ, ಅವರೇ ರಾಣಿ, ಅವ್ರಿಗೆ ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ, ಅವ್ರದೇ ಅಂತ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಈ ಸಾಂಗ್ ನೋಡಿದಾಗ ಆ ಪ್ರಪಂಚನ ತುಂಬಾ ಚೆನ್ನಾಗಿ ನೋಡ್ಬೋದು. ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಇತ್ತು, ಸಖತ್ ಕಂಫರ್ಟಬಲ್ ಆಗಿತ್ತು. ಪ್ರತಿದಿನ ಕಾಯ್ತಾ ಇದ್ದೆ ಹೋಗಿ ಶೂಟ್ ಮಾಡೋದಕ್ಕೆ. ಅಂದ್ರೆ ರಿಯಲ್ ಆಗಿ ನಡೆಯೋದ ಇಲ್ಲ ಪಿಕ್ಚರ್ ಅಲ್ಲಿ ಬರೋದು. ಅದೇ ನಾವು ಪ್ರೀತಿ ಅಂದ್ರೆ ಒಂದೇ ರೀತಿ ಅಂತ ಅನ್ಕೊಂಡಿರ್ತೀವಿ. ಪ್ರೀತಿ ಅಂದ್ರೆ ಒಂದೇ ರೀತಿ ಅಲ್ಲ. ಪ್ರೀತಿಗೆ ನೀವು ಡೆಫಿನೇಷನ್ ಕೊಡಕ್ಕಾಗಲ್ಲ. ಪ್ರೀತಿ ಹಲವಾರು ತರ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಮೇಲೆ ಪ್ರೀತಿನ ಬೇರೆ ಬೇರೆ ತರ ನೋಡ್ಬೋದು. ಸೊ ಯಾವ್ದನ್ನು ಸರಿಯಾದ ಪ್ರೀತಿ, ಯಾವ್ದು ತಪ್ಪು ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯೂನಿವರ್ಸಲ್ ಆಗಿ ಪ್ರೀತಿ ಅಂದ್ರೆ ಒಂದು ಕಂಫರ್ಟ್ ಕೊಡ್ಬೇಕು, ಆಮೇಲೆ ಫ್ರೀಡಮ್ ಕೊಡ್ಬೇಕು, ಮತ್ತೆ ಸಾಲಿಟ್ಯೂಡ್ ಕೊಡ್ಬೇಕು. ಸೊ ಇದ್ 3 ಕೊಟ್ರೆ ಒಳ್ಳೆ ನಿಜ ಪ್ರೀತಿ ಅಂತ ಅನ್ಸುತ್ತೆ. 2 ಮಿಕ್ಸ್ ಜೊತೆಗೆ ಅದೇ ಶೂಟಿಂಗ್ ಮಾಡ್ಬೇಕಂದ್ರೆ ಒಂದಷ್ಟು ಕೆಲವೊಂದು ಸೀನ್ಗಳು, ಪೋರ್ಷನ್ಸ್ ಗಳು ಅನ್ಸ್ತು. ಅಂದ್ರೆ
ಒಂಥರ ಅಥೆಂಟಿಕ್ ಆಗಿ ಒಂದಷ್ಟು ಫೀಲಿಂಗ್ಸ್ ಸ್ಕ್ರೀನ್ ಶೂಟಿಂಗ್ ಮಾಡ್ಬೇಕಂದ್ರೆ ಬಂದಾಗ ಇದು ಚೆನ್ನಾಗ್ ಆಗುತ್ತೆ ಅಂತ ಅನ್ಸ್ತು. ಆತರ ಒಂದಷ್ಟು ಸೀನ್ಗಳಿತ್ತು. ಆಮೇಲೆ ತುಂಬಾ ಜನ ರಿವ್ಯೂಸ್ ಕೂಡ ಕೊಟ್ರು ಒಂದಷ್ಟು ಸೀನ್ ಬಗ್ಗೆ. ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಅದೇ ನೀವ್ ಹೇಳ್ಬೇಕು ಹೆಂಗ ಅನ್ಸುತ್ತೆ ಅಂತ. ನಂಗೇನಂದ್ರೆ ಸಿನಿಮಾ ನೋಡ್ಬೇಕಂದ್ರೆ ವಿಜಯ್ ಸರ್ ಏನ್ ಹೇಳ್ತಾರಂತ, ಅವ್ರು ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿದೆ ಅಂತ ಅಷ್ಟೇ. ಪ್ರೀತಿಯಲ್ಲಿ ಬಿದ್ದಾಗಲ್ಲ, ಪ್ರೀತಿಯಲ್ಲಿ ಯಾವಾಗ್ಲೂ ಎದ್ದೇಳ್ಬೇಕು. ನಾನ್ ಯಾವಾಗ್ಲೂ ಎದ್ದೇ ಇರ್ತೀನಿ. ಆ ರಾಣಿ ನನ್ನಲ್ಲೇ ಇರ್ಲಿ, ಆಚೆ ಹೇಳಕ್ ಇಷ್ಟ ಇಲ್ಲ. ನಿಮ್ಗೆ ಹಂಗ ಅನ್ಸಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಎಂತ ಮೇಕಿಂಗ್ ಈಗ ಅನ್ಸ್ತಂತನ ಅಂದ್ರೆ ಆ ಫೀಲಿಂಗ್ಸ್ ತುಂಬಾ ಅಥೆಂಟಿಕ್ ಆಗಿ ಆಚೆ ಬರಕ್ಕೆ ವಿಜಯ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿರೋ ಒಂದಷ್ಟು ಟಿಪ್ಸ್ ಇರ್ಬೋದು, ಒಂದಷ್ಟು ಪುಷ್ ಮಾಡಿರೋ ಒಂದಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ಅದರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅವ್ರ ಸಾಂಗ್ಸ್ ನೋಡಿದ್ರು, ಕಂದಮ್ಮ ಸಾಂಗ್ ನೋಡಿದ್ರು, ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಪಟ್ರು. ಪ್ರೀತಿ ಬಗ್ಗೆ ಮಾತಾಡೋಷ್ಟು ತಿಳುವಳಿಕೆ ಇಲ್ಲ, ಬಟ್ ನಮ್ ಸಾಂಗ್ ಹೇಳ್ಬೇಕಂದ್ರೆ ಐ ಥಿಂಕ್ ಜೆನ್ಸಿ ಟರ್ಮ್ಸ್ ಅಲ್ಲಿ ನಾನು ಹೇಳ್ಬೇಕಂದ್ರೆ ಇಟ್ಸ್ ಅ ಸಾಂಗ್ ಫಾರ್ ಆಲ್ ಗ್ರೀನ್ ಫ್ಲಾಗ್ಸ್ ಅಂಡ್ ಗ್ರೀನ್ ಫಾರೆಸ್ಟ್ ಅಂದ್ರೆ ನಾವ್ ಏನ್ ಹೇಳ್ತೀವಿ ಗ್ರೀನ್ ಫಾರೆಸ್ಟ್ ಅಂತ ಅಂತದ್ದೇ ಒಂದು ಪ್ರೀತಿನ ತೋರಿಸಿದ್ದಾರೆ ಈ ಸಾಂಗ್ ಅಲ್ಲಿ ಥ್ರೂ ದ ಸಿನಿಮಾ. ಸೊ ದಿಸ್ ಸಾಂಗ್ ನನಗೆ ಕಂದಮ್ಮ ಅಷ್ಟು ಇಷ್ಟನೋ ಅಷ್ಟೇ ಇಷ್ಟ ಆಯ್ತು. ನಾಗಾರ್ಜುನ್ ಸರ್ ಅಂಡ್ ಚರಣ್ ಸರ್ ಆಸ್ ಆಲ್ವೇಸ್ ಬ್ಯೂಟಿಫುಲ್ ಅಂಡ್ ತುಂಬಾ ಇಷ್ಟಪಟ್ಟು ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ ದಿ ಎಂಟೈರ್ ಥಿಂಗ್. ಸೊ ಸೆಪ್ಟೆಂಬರ್ 18 ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ರು ಬಂದು ಥಿಯೇಟರ್ ನಲ್ಲೇ ನೋಡಿ ಅಂತ ಕೇಳ್ಕೊಂಡು. ಅಂದ್ರೆ ನೀವು ನಿರ್ದೇಶಕರುಗಳ ಜೊತೆ ತುಂಬಾ ಕೆಲಸ ಮಾಡಿದ್ರೆ ಅಂದ್ರೆ ಒಬ್ಬ ನಟನೆ ನಿರ್ದೇಶಕನಾದಾಗ ಸೊ ಸಿಗುವಂತಹ ಒಂದು ಚಾನ್ಸ್ ಕಲೀಲಿಕ್ಕಾಗ್ಲಿ ಅಥವಾ ಅದು ಹೇಗಿತ್ತು ಅಂತ ಸರ್? ಕರೆಕ್ಟ್. ಅದೇ ಹೇಳಿದ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅಂದ್ರೆ ಅವ್ರ ಆಕ್ಟರ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಒಂದ್ ಆಕ್ಟರ್ ಇಂದ ಏನ್ ಆಚೆ ತೆಗಿಬೇಕಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಂದ್ರೆ ಅಪ್ರೋಚ್, ಅಂದ್ರೆ ಅವ್ರಿಗೆ ಅಪ್ರೋಚ್ ಗೊತ್ತಿರುತ್ತೆ. ಈಗ ನನ್ನ ನೋಡಿದ ತಕ್ಷಣ ನಾನ್ ಏನೇನ್ ಮಾಡ್ಬೋದು, ಏನ್ ಚೆನ್ನಾಗ್ ಮಾಡ್ಬೋದು, ಏನ್ ಚೆನ್ನಾಗ್ ಮಾಡದೇ ಇರ್ಬೋದು, ಸೊ ಪ್ಲಸ್ ಏನು ಮೈನಸ್ ಏನು, ಅದರಲ್ಲಿ ಹೇಗೆ ಅದೆರಡನ್ನು ಈಕ್ವಲೈಸ್ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ಅದರಿಂದ ಅವರು ನನ್ಗೆ ಲೈನ್ಸ್ ಹೇಳ್ಕೊಡೋದು ಇರ್ಬೋದು, ಇಲ್ಲ ಒಂದ್ ಸೀನ್ ನ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದ್ ನನ್ಗೆ ತುಂಬಾ ಚೆನ್ನಾಗ್ ಅನ್ಸ್ತು. ಆಮೇಲೆ ತುಂಬಾ ಈಸಿ ಆಯ್ತು ಸರ್. ಅಂದ್ರೆ ನೀವು ವಿಜಯ್ ಸರ್ ಈಗ ನಿಮ್ಗೆ ಬೇರೆ ಡೈರೆಕ್ಟರ್ಗಳು ಹೇಳ್ಕೊಟ್ಟಾಗ ಮತ್ತೆ ನಿಮ್ಮ ಸಿನಿಮಾಗಳು ನೋಡಿದಾಗ ಆ ಡೈರೆಕ್ಟರ್ ಒಳಗಿನ ಒಂದು ಛಾಯೆ ಮತ್ತೆ ಅವರ ಒಂದು ಮ್ಯಾನರಿಸಮ್ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಅವನ್ನ ನೋಡಿರ್ತೀವಿ. ಆ ತರದೊಂದು ಅಂದ್ರೆ ಆ ಡೈರೆಕ್ಟರ್ ಆ ಕಲಾವಿದ ಒಳಗಡೆ ಕಾಣಿಸ್ತಾರೆ. ಸೊ ಈ ಒಂದು ಸಿನಿಮಾದಲ್ಲಿ ಈಗ ಬಿಟ್ಟಿರೋ ಕಂಟೆಂಟ್ಸ್ ಆಗ್ಲಿ ಇದಾಗ್ಲಿ ಪ್ರತಿಯೊಂದು ಕೂಡ ವಿನಯ್ ಅವರಿಗೆ ನೀವು ಮಾಡ್ಕೊಳ್ತಾ ಹೋಗ್ತೀರಿ. ಸೊ ಬೀಂಗ್ ಅನ್ ಆಕ್ಟರ್ ಕಮ್ ಡೈರೆಕ್ಟರ್, ಸೊ ವಿನಯ್ ಅವರನ್ನ ನೀವು ಕಂಡ ಬಗ್ಗೆ ಒಬ್ಬ ನಟನಾಗಿ ನೀವು ಒಳ್ಳೆ ಮನುಷ್ಯ, ನನ್ನ ಫ್ರೆಂಡು, ನನ್ನ ಬೆಸ್ಟ್ ಎಲ್ಲ ಹೇಳ್ತೀರಾ. ಸೊ ಒಬ್ಬ ನಟನಾಗಿ, ಒಬ್ಬ ಕಲಾವಿದನಾಗಿ ಬ್ರೂಸ್ಲಿದು ಒಂದು ಮಾತಿದೆ, ನೀನ್ ನೀರಾಗು, ಯಾವ್ದ್ರಲ್ಲಿ ಹಾಕಿದ್ರು ಫಿಲ್ ಆಗೋದು ಸ್ಟಾರ್ಟ್ ಆಗೋದು. ಹಂಗೆ ಒಬ್ಬ ನಟ ಅಂದ್ರೆ ವಿನಯ್ ಒಂದ್ ನೀರದು. ನೀವು ಯಾವ್ದಕ್ಕನ ಹಾಕಿ, ಯಾವ ತಪ್ಪಳೆಗೆ ಹಾಕಿ, ಯಾವ ಒಂದ್ ಜಾಗದಲ್ಲಿ ಹಾಕಿದ್ರು ಅದ್ರ ತಕ್ಕನಾಗಿ ಅಡ್ಜಸ್ಟ್ ಆಗ್ತಾರೆ. ಅಂದ್ರೆ ಈ ಕಥೆಗೆ ತಕ್ಕನಾಗಿ ಅಡ್ಜಸ್ಟ್ ಆಗಿ ಆಕ್ಟ್ ಮಾಡುವಂತ ಕಲಾವಿದ. ಯಾವಾಗ್ಲೂ ಬ್ರೂಸ್ ಲೀ ಹೇಳ್ತಾರೆ, ನೀರ್ ತರ ಇರ್ಬೇಕು ಬೀಯಿಂಗ್ ವಾಟರ್ ಮೈ ಫ್ರೆಂಡ್ ಅಂತ. ಮನೀಷಾ, ಅಂದ್ರೆ ಈ ಒಂದೇ ಚಂದ್ರನ್ ತುಂಡು ಹಾಡಿನ ಬಗ್ಗೆ ನಾವು ಮಾತಾಡ್ಲಿಲ್ಲ. ಅಂದ್ರೆ ಕಂದಮ್ಮ ಅಷ್ಟು ಕ್ಯಾಂಡಿಡ್ ಆಗಿ ಶೂಟ್ ಮಾಡಿದ್ರು. ಸೊ ಅಷ್ಟು ನೀವು ಇಬ್ರು ಕೆಮಿಸ್ಟ್ರಿ ಕೂಡ ಚೆನ್ನಾಗಿ ವರ್ಕ್ ಆಗಿತ್ತು, ಕ್ಯೂಟ್ ಮೂಮೆಂಟ್ಸ್. ಸೊ ಈ ಒಂದು ಹಾಡು ಕತೆ ಜೊತೆ ಬರುವಂತದ್ದು ಅಥವಾ ಈ ಹಾಡನ್ನ ಸಪರೇಟ್ ಆಗಿ ಶೂಟ್ ಮಾಡಿದ್ರೆ ಈ ಒಂದು ಜರ್ನಿ ಮಾತಾಡ್ಲಿಲ್ಲ ನೀವು? ಕಂದಮ್ಮ ಎಷ್ಟು ಕ್ಯೂಟ್ ಆಗಿದ್ಯೋ, ಐ ಥಿಂಕ್ ಈ ಸಾಂಗ್ 3 times ಇನ್ನೂ ಕ್ಯೂಟ್ ಆಗಿರುತ್ತೆ. ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಹೇಳಿದ್ರು ಕೂಡ ಇಟ್ಸ್ ವೆರಿ ಕ್ಯೂಟ್ ಅಂತ. ಬಟ್ ಐ ಥಿಂಕ್ ಇದು ಅದನ್ನ ಬೀಟ್ ಮಾಡ್ಬೋದು ವಿಜುವಲ್ ವೈಸ್ ಆಲ್ಸೋ. ಅದ್ ಕಥೆಯಲ್ಲಿ ಬರುತ್ತಾ ಹಾಗೆ ಬರುತ್ತಾ ಅದ್ ನೀವೇ ನೋಡ್ಬೇಕಂತ ನಮ್ ಡೈರೆಕ್ಟರ್ ಅಲ್ಲಿ ಇದ್ದಾರೆ, ನಂಗೆ ಗೊತ್ತಿಲ್ಲ, ನಾನ್ ಹೇಳಕ್ ಹೋಗಲ್ಲ. ಬಟ್ ಫಾರ್ ಶೋರ್ ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್, ನೋಡೋಕ್ಕೂ ಅಷ್ಟೇ. ನಿಮ್ಮ ಸಿನಿಮಾಗಳಲ್ಲಿ ವಿಶೇಷವಾಗಿ ತುಂಬಾ ಈ ಸೆಟ್ ಸಾಂಗ್ಸ್ ಅದೆಲ್ಲ ಇರೋದಿಲ್ಲ, ಆಲ್ಮೋಸ್ಟ್ ತುಂಬಾ ಕಡಿಮೆ. ನಾನ್ ನೋಡ್ದಂಗೆ ತುಂಬಾ ಕ್ಯಾಂಡಿಡ್ ಮೂಮೆಂಟ್ಸ್ ಇರುತ್ತೆ, ಹಾಡಿನ ಕತೆ ಜೊತೆಗೆ ಹಾಡುಗಳು ಹೋಗುವಂತದ್ದು. ಈ ಸಿನಿಮಾದಲ್ಲಿ ಎಲ್ಲಾನು ಹಾಗೆ ಇದೆ ಈ ಸಿನಿಮಾ. ಎಲ್ಲ ನ್ಯಾಚುರಲ್ ಸಾಂಗ್ಸ್, ಎಲ್ಲ ಮಾಂಟಾಜ್ಗಳು. ಬಟ್ ಆ ಮಾಂಟಾಜ್ ಒಂದು ಸ್ಟೋರಿ ಹೇಳ್ತಾರೆ, ಸಾಂಗ್ ಮೂಲಕನೂ ಸ್ಟೋರಿ ಹೋಗುತ್ತೆ.
ಅದರಲ್ಲೂ ಒಂದ್ ಚಿಕ್ಕ ಸೀನ್ಗಳಿರುತ್ತೆ, ಒಂದೊಂದ್ ಸೀನಲ್ಲೂ ಒಂದೊಂದು ಕತೆ ಹೇಳ್ಕೊಂಡು ಹೋಗ್ತಾರೆ. ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಈಗ ಒಂದು ಡೈಲಾಗ್ ಇದ್ದಾಗ ಎಕ್ಸ್ಪ್ರೆಸ್ ಮಾಡೋದು ಈಸಿ, ಸೊ ನಿಮ್ಗೆ ಗೊತ್ತು ಏನ್ ಹೇಳ್ಬೇಕು ಅಂತ. ಬಟ್ ಸಾಂಗ್ಸ್ ಅಲ್ಲಿ, ಮಾಂಟಾಜಸ್ ಅಲ್ಲಿ ವರ್ಡ್ಸ್ ಇಲ್ಲದೆ ಎಕ್ಸ್ಪ್ರೆಸ್ ಮಾಡ್ಬೋದಲ್ಲ, ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲಿ ಆ ಫೀಲಿಂಗ್ ತೋರಿಸ್ಬೋದಲ್ಲ. ಸೊ ಅದೊಂಥರ ಚೆನ್ನಾಗೂ ಇರುತ್ತೆ, ಚಾಲೆಂಜಿಂಗ್ ಆಗೂ ಇರುತ್ತೆ. ಸರ್, ಇಲ್ಲಿವರೆಗೂ ಏನ್ ರಿಲೀಸ್ ಆಗಿದೆ ಕಂಟೆಂಟ್ಸ್, ಸಿಟಿ ಲೈಟ್ಸ್ ಇಲ್ಲಿವರೆಗೂ ಇಷ್ಟೆಲ್ಲ ನೋಡಿದಿರ, ಒಂದು ಜನರಿಂದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ, ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಶುರುವಾಗಿದೆ, ಅಂಡ್ ಮಾಧ್ಯಮ ಮಿತ್ರರಲ್ಲೂ ಒಂದು ಕುತೂಹಲ ಇದೆ. ಸೊ ಇದೆಲ್ಲವನ್ನು ಗಮನಿಸಿದಾಗ ಸಿನಿಮಾ ನೀವು ಆಲ್ರೆಡಿ ನೋಡಿದ್ರೆ, ಆಗ್ಲೇ ಅವ್ರಿಗೆ ಹೇಳ್ತಾ ಇದ್ರು ಸೊ ಹೇಗಿರ್ಬೋದು, ಹಿಂಗಿರುತ್ತೆ, ನೀವು ಫಸ್ಟ್ ನೋಡಿರ್ತಾಗೆಲ್ಲ ಅಂತ ಹೇಳಿ. ಸೊ ಈ ಒಂದು ಹೈಪ್ ಅನ್ನೋದಕ್ಕಿಂತ ಅವ್ರಗಳಿಗೆ ಒಂದು ಅಭಿಪ್ರಾಯ ಶುರುವಾಗಿದೆ ಸಿಟಿ ಲೈಟ್ಸ್ ಸಿನಿಮಾ ಮೇಲೆ. ಸೊ ಆ ಅಭಿಪ್ರಾಯ ನೀವು ನೋಡ್ತಾ ಇದ್ರ, ಜೊತೆಗೆ ಇಂಡಸ್ಟ್ರಿ ವಾತಾವರಣ ಹೇಗಿದೆ ಅಂತ ನಿಮ್ಗೆ ಗೊತ್ತು, ಮತ್ತೆ ಥಿಯೇಟರ್ ಬರ್ತಿರೋಂತ ಜನರ ವಿಚಾರ ನಿಮ್ಗೆ ಗೊತ್ತಿದೆ. ಸೊ ಈ ಒಂದು ಸಂದರ್ಭ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಮತ್ತೆ ಇಲ್ಲಿಂದ ಆಚೆಗೆ ಸಿಟಿ ಲೈಟ್ಸ್ ನ ಹೇಗೆ ತಗೋಬೇಕು ಅಂತ ಅನಿಸ್ತದೆ, ತಗೊಂಡು ಹೋಗ್ಬೇಕು ಅನಿಸ್ತದೆ? ಪ್ರಮೋಷನ್ ನಡೀತಾನೆ, ಅಂದ್ರೆ ಸಿನಿಮಾದಷ್ಟೇ ರಿಯಲಿಸ್ಟಿಕ್ ಆಗಿ ಪ್ರಮೋಷನ್ ಇಳಿಯೋದು ನೀವು. ಹೌದು. ಸೊ ಸಿಟಿ ಲೈಟ್ ವಿಷಯಕ್ಕೆ ಈಗ ಧುಮುಕಿದ್ದೀರಾ, ಈಗ ಧುಮುಕಿದ್ದೀರಾ ಸಿಟಿ ಲೈಟ್ಸ್ ವಿಷಯಕ್ಕೆ? ಹೌದೌದೌದು. ಈಗಿನ ಇಲ್ಲಿ ಎವ್ರಿಡೇ ನಡೆಯುತ್ತೆ. ಬಹುಶಃ ಎಲ್ಲರೂ ಬಂದ್ರೆ ನನ್ನ ಜೊತೆ ಒಂದ್ ದಿವಸ ಮೆಜೆಸ್ಟಿಕ್ ಒಳಗಡೆ ನೈಟ್ ಕೂತು ಒಂದು ಇಂಟರ್ವ್ಯೂ ಮಾಡೋಣ, ಬನ್ನಿ, ರಾತ್ರಿ ಬನ್ನಿ, ಮಧ್ಯರಾತ್ರಿ ನೀವೆಲ್ಲ ಸಮಯ ಕೊಟ್ರೆ ಒಂದ್ ರಾತ್ರಿ ಒಂದು 12 ಗಂಟೆಯಿಂದ 1 ಗಂಟೆ 2 ಗಂಟೆ ಒಳಗಡೆ ಕೂತು ಸುಮ್ಮನೆ ಎಲ್ರಿಗೂ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗೋದ ಪ್ರಯತ್ನ ಪಡ್ತೀನಿ. ಅದೇ ಆಕ್ಚುಲಿ ಸಿಟಿ ಲೈಟ್ಸ್. ಆಕ್ಚುಲಿ ಎಲ್ಲ ಸಲಗದಲ್ಲಿ ಕೆಪಿ ಹೇಳ್ತಾ ಇದ್ರು ಪಬ್ಲಿಸಿಟಿ ಕಿಂಗ್ ಹಂಗೆ ಅಂತ. ಭೀಮಾ ಆದ್ಮೇಲೆ ಮತ್ತೆ ಅಂದ್ರೆ ನಿಮ್ಮನ್ನ ಮೊದ್ಲಿಂದ ನೋಡ್ಕೊಂಡ್ ಬಂದಿರೋ ನಮ್ಗೆ ಸ್ಮಶಾನದಿಂದ ಹಿಡಿದು ಇಲ್ಲಿವರೆಗೆ ಅಂದ್ರೆ ಪಬ್ಲಿಸಿಟಿ ವಿಷಯಕ್ಕೆ ಅಥವಾ ಸಿನಿಮಾ ವಿಷಯಕ್ಕೆ ಬಂತು ಅಂದಾಗ ಸಿನಿಮಾದಷ್ಟೇ ರಿಯಲಿಸ್ಟಿಕ್ ಆಗಿ ಹೇಳಿದ್ದೀರ. ಈ ಪಬ್ಲಿಸಿಟಿ ಎಲ್ಲ ಈ ತರ ರಿಯಲಿಸ್ಟಿಕ್ ಆಗಿ ಮಾಡಿದ್ರೇನೆ ವರ್ಕ್ ಆಗ್ತಿದ್ಯಾ ಅಂತ ಅನ್ಸುತ್ತಾ ಅಥವಾ ಹೇಗೆ? ಅಲ್ಲ, ಈಗ ನಾನು ಕಥೆ ಸತ್ಯವಾಗಿ ಹೇಳಿರೋದ್ರಿಂದ ಆ ಜಾಗದಲ್ಲಿ ಹೋಗಿ ಹೇಳಿದಾಗ ನಿಮ್ಗೆ ಅದು ರಿಯಲ್ ಅನ್ಸುತ್ತೆ. ಅದು ನಾನು ಕಥೆ ಹೇಳಿದಿರ ಸುಮ್ಮನೆ ಏನೇನೋ ಸುಳ್ಳು ಹೇಳ್ತಾ ಇದ್ರೆ ಜನ ನಂಬಲ್ಲ. ಸೊ ಹಂಗಾಗಿ ನನ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ನನ್ಗೆ ಆ ತರದ ಮೇಲೆ ನಂಬಿಕೆ. ನನ್ಗೆ ಏನ್ ನಂಬಿಕೆ, ನಾನು ಎಲ್ಲಿ ತೆಗೆದಿದ್ದೀನೋ ಅಲ್ಲೇ ಬನ್ನಿ, ಅಲ್ಲೇ ಕೂತ್ಕೊಂಡು ಅಲ್ಲೇ ಮಾತಾಡೋಣ. ನೀವು ಪ್ರಶ್ನೆ ಕೇಳಿ ಆ ಜಾಗದಲ್ಲಿ ನಾನು ಯಾಕೆ ತೆಗೆದೆ, ಏನ್ ತೆಗೆದಿದ್ದೀನಿ ಅಂತ ನಿಮ್ಗೆ ಉತ್ತರ ಹೇಳ್ತೀನಿ. ಅದ್ರಲ್ಲಿ ಒಂದು ಸಿಗ್ಬೋದ ನೋಡೋಣ ಅಂತ. ನಾನು ಇವಾಗ ಬನ್ನಿ, ಒಂದು ನೈಟ್ ಯಾರು ಬರ್ತೀರಾ, 12 ಗಂಟೆ ಮೇಲೆ ಯಾರು ಬರ್ತೀರಾ ಮೆಜೆಸ್ಟಿಕ್ ಒಳಗಡೆಗೆ? ಬನ್ನಿ, ಒಳ್ಳೊಳ್ಳೆ ಪ್ರಶ್ನೆ ಕೇಳ್ಬೋದು, ದಯಮಾಡಿ ಬನ್ನಿ. ನಿಮ್ ಕಡೆಯಿಂದ ಸುಮಾರು ಸುಧಾರಿಸೋದಿದೆ. ಅಂದ್ರೆ ವ್ಯವಸ್ಥೆಗೆ ನೀವು ಮಾತ್ರ ತುಂಬಾ ಸೆಟ್ಟು ಹೊಡೆದು ಪ್ರಶ್ನೆ ಕೇಳುವಂತ ತಾಕತ್ ನಿಮ್ಗೆ ಮಾತ್ರ ಇದೆ, ಮಾಧ್ಯಮಕ್ಕೆ ಮಾತ್ರ ಇದೆ. ತುಂಬಾ ಜನಗಳ ನೋವುಗಳನ್ನ ನೀವು ಮಾತ್ರ ಪ್ರತಿನಿಧಿಸಿ ಪ್ರಶ್ನೆ ಕೇಳ್ತೀರಾ. ಬನ್ನಿ, ಒಂದ್ ರಾತ್ರಿ 12 ಗಂಟೆ ಕೂರೋಣ, 12 ಗಂಟೆಯಿಂದ 3 ಗಂಟೆವರೆಗೂ ಏನೇನ್ ನಡೆಯುತ್ತೆ ನಿಮ್ಗೆ ಲೈವ್ ಅಲ್ಲಿ ನಾನು ತೋರಿಸ್ತೀನಿ. ಅದಕ್ಕೆಲ್ಲ ದಯಮಾಡಿ ಪ್ರಶ್ನೆ ಕೇಳಿ. ಈಗ ನೀವು ಕೇಳೋ ಪ್ರಶ್ನೆಗಳೇ, ಮಾಧ್ಯಮದಲ್ಲಿ ಕೇಳುವ ಪ್ರಾಮಾಣಿಕ ಪ್ರಶ್ನೆಗಳೇ ನಮಗೆ ಸಮಾಜದಲ್ಲಿ ಆಗ್ಬೇಕಾಗಿರೋ ಮುಖ್ಯ ಬದಲಾವಣೆಗಳು. ಅದು ನಿಮ್ ಕೈಯಿಂದ ಸಾಧ್ಯ. ಎಲ್ಲ ಮನ್ಸು ಮಾಡಿ ಬಂದ್ರೆ, ಸ್ಪೆಷಲಿ ಹೆಣ್ಮಕ್ಳು ತಾವು ಬಂದ್ರೆ ಒಂದ್ಸರಿ ಕೂತು ಒಂದು ಇಂಟರ್ವ್ಯೂ ಮಾಡೋಣ. ಯಾವತ್ತು ಕರೀತೀರೋ ನನ್ಗೆ ಹೇಳಿ, ನಾನು ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.